Hello students, welcome to Pattadakal English Academy and Panshankari English Academy. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಗ್ರಾಮರ್ ಟಾಪಿಕ್ ಫ್ರೇಮಿಂಗ್ ಕ್ವೆಶ್ಚನ್ ಕಲಿಸಿಕೊಡ್ತೀನಿ. ಈ ಫ್ರೇಮಿಂಗ್ ಕ್ವೆಶ್ಚನ್ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಇರ್ತದ, ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ಇರ್ತದ, PUC ಫಸ್ಟ್ ಇಯರ್ದವರೆಗೆ ಐತಿ, PUC ಸೆಕೆಂಡ್ ಇಯರ್ದವರೆಗೆ ಐತಿ. ಇಂಥದ್ದೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ನಿಮಗೆ ಕಲಿಸಿಕೊಡ್ತೇನೆ. ಫ್ರೇಮಿಂಗ್ ಕ್ವಶನ್ ಇವತ್ತಿನ ಟಾಪಿಕ್. ಹೆಂಗ್ ಮಾಡಬೇಕು ಫ್ರೇಮಿಂಗ್ ಕ್ವಶನ್ ಅನ್ನ ಅಂತ ಹೇಳಿದ್ರೆ, ಹಿಂಗ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರ ಅವರು. ರವಿ ಬೈಸ್ ಮ್ಯಾಂಗೋಸ್ ಅಂತ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರ. ಇದರೊಳಗ ಒಂದು ಯಾವ್ದಾದರೂ ವರ್ಡ್ ಅಂಡರ್ಲೈನ್ ಮಾಡಿರ್ತಾರ. ಅದು ವರ್ಡ್ ಹೆಂಗಿರುತ್ತಂದ್ರ, ನೀವು ಒಂದು ಆರಾಮಾಗಿ ಅದ್ರ ಮ್ಯಾಗ ಒಂದು ಕ್ವಶನ್ ಮಾಡಕ್ ಬಂದಿರಬೇಕು. ಆ ಥರ ಇರುವಂಥ ವರ್ಡ್ಸ್ಗಳನ್ನು ಅಂಡರ್ಲೈನ್ ಮಾಡಿರ್ತಾರ. ನಾನು ಇದನ್ನು ಅಂಡರ್ಲೈನ್ ಮಾಡ್ತೀನಿ. ಕ್ವಶನ್ನು ಹಿಂಗತೆ ಕೊಟ್ಟು ಒಂದು ವರ್ಡ್, ಒಮ್ಮೊಮ್ಮೆ 2-3 ವರ್ಡ್ಸನ್ನು ಅಂಡರ್ಲೈನ್ ಮಾಡುವಂಥ ಪ್ರಸಂಗ ಬರಬಹುದು. ಹಿಂಗತೆ ಒಂದು ಕ್ವಶನ್ ಕೊಟ್ಟಿರ್ತಾರ, ಒಂದು ವರ್ಡ್ ಅಂಡರ್ಲೈನ್ ಮಾಡಿರ್ತಾರ. ಮಾಡಿ ನಿಮಗೆ ಏನು ಹೇಳ್ತಾರಂದ್ರ, ಇಲ್ಲಿ ಬ್ರ್ಯಾಕೆಟ್ನೊಳಗೆ ಹೇಳ್ತಾರ, ಇಲ್ಲ ಮ್ಯಾಲ ಹೇಳ್ತಾರ, ಇಲ್ಲ ಕೆಳಗೆ ಹೇಳ್ತಾರ. ಏನು ಹೇಳ್ತಾರ? ಫ್ರೇಮ್ ಕ್ವಶನ್ so as to get underlined word as answer ಅಂತ ಹಿಂಗತೆ ಕ್ವಶನ್ ಕೊಟ್ಟಿರ್ತಾರ್ರಿ. ಇದ್ರ ಮೀನಿಂಗ್ ಏನಾಗುತ್ತಂದ್ರ, ಕೊಟ್ಟಂತ ಸೆಂಟೆನ್ಸ್ ಮೇಲೆ ಒಂದು ಕ್ವಶನ್ ತಯಾರು ಮಾಡ್ರಿ. ಆ ಕ್ವಶನ್ ಹೆಂಗಿರ್ಬೇಕಂದ್ರ, ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಆನ್ಸರ್ ಆಗಿ ಬರಬೇಕು. ಆ ಥರ ಕ್ವಶನ್ ತಯಾರು ಮಾಡ್ರಿ ಅಂತ ಮೀನಿಂಗ್ ಇದು. ನೀವೇನ್ ಮಾಡ್ಬೇಕು ಹಾಗಾದ್ರೆ, ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ನೋಡ್ಬೇಕ್ರಿ. ಇದು ಒಂದು ವ್ಯಕ್ತಿ ಐತೋ, ಒಂದು ವಸ್ತು ಐತೋ, ಒಂದು ಟೈಮ್ ಐತೋ, ಒಂದು ಅಂಕೆ ಸಂಖ್ಯೆ ಐತೋ, ಒಂದು ಕಾರಣ ಐತೋ, ಒಂದು ಕಲರ್ ಐತೋ, ಒಂದು ವಯಸ್ಸು ಐತೋ, ಒಂದು ಪ್ಲೇಸ್ ಐತೋ, ಏನೈತಿ ಇದು ನೋಡಿ ಇದಕ್ಕೆ ಒಂದು WH ವರ್ಡ್ ತಗೋಬೇಕ್ರಿ. WH ವರ್ಡ್. WH ವರ್ಡ್ ಅಂದ್ರೆ ಏನ್ರಿ? ವಾಟ್, ಹೆಣ್ಣು, ವೈ, ಹೂ, ಹೆಚ್ಚು, ಹೇರ್, ಇವನ್ನ WH ವರ್ಡ್ ಅಂತೀವ್ರಿ. ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಆನ್ಸರ್ ಆಗಿ ಬರ್ಬೇಕಂದ್ರೆ ವಾಟ್ ತಗೋಬೇಕು, ಏನು ಹೈ ತಗೋಬೇಕು, ಹೂ ತಗೋಬೇಕು, ವಿಚ್ ತಗೋಬೇಕು, ಹೇರ್ ತಗೋಬೇಕು ಅಂತ ವಿಚಾರ ಮಾಡಬೇಕು. ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಒಂದು ವಸ್ತು ಇದ್ರೆ ವಾಟ್ ತಗೋಬೇಕಾಗ್ತೈತಿ. ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಒಂದು ವ್ಯಕ್ತಿ ಇದ್ರೆ ಹೂ ತಗೋಬೇಕಾಗ್ತೈತಿ. ಒಂದು ಟೈಮ್ ಇದ್ರೆ ಹೆಣ್ ತಗೋಬೇಕಾಗ್ತೈತಿ. ಒಂದು ಪ್ಲೇಸ್ ಇತ್ತಂದ್ರ ಹೇರ್ ತಗೋಬೇಕಾಗ್ತೈತಿ. ಹಿಂಗ ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಏನೈತಿ ಅದನ್ನ ನೋಡಿ ಫಸ್ಟ್ ಒಂದು WH ವರ್ಡ್ ಅನ್ನ ಚೂಸ್ ಮಾಡ್ಕೋಬೇಕು, ಅದನ್ನು ಬರ್ಕೋಬೇಕು. ಇದು 1ನೇ ಸ್ಟೆಪ್. ಫಸ್ಟ್ ಸ್ಟೆಪ್ WH ವರ್ಡ್ ತಗೋಬೇಕು, ಅಪ್ರಾಪರೇಟ್. ಸೆಕೆಂಡ್ 2ನೇ ಸ್ಟೆಪ್ನಲ್ಲಿ ನೀವು ಆನ್ಸರ್ ಮಾಡೋದಿದನ್ನ. ಸೆಕೆಂಡ್ ಏನ್ ಮಾಡೋದಂದ್ರ, ಈ ಕೊಟ್ಟಂತ ಸೆಂಟೆನ್ಸ್ ಸಬ್ಜೆಕ್ಟ್ ವರ್ಬ್ ಇರ್ತೈತಲ್ಲ, ಇದನ್ನ ಸರಿಯಾಗಿ ಅದರ್ ಟೆನ್ಸ್ ನಲ್ಲಿ
ಇನ್ನೊಂದ್ಸಲ ಕೇಳಿಸ್ಕೊರಿ. ಅದರ್ ಟೆನ್ಸ್ ನಲ್ಲಿ ಇಂಟರಾಗೇಟಿವ್ ಮಾಡಬೇಕು. ಇದ ಸೆಂಟೆನ್ಸ್ ನ ಅದರ್ ಟೆನ್ಸ್ ನೊಳಗ ನಾ ಇಂಟರಾಗೇಟಿವ್ ಮಾಡಬೇಕು. ಇಂಟರಾಗೇಟಿವ್ ಮಾಡಿ WH ವರ್ಡ್ ಮೊದಲು ಬರ್ಕೋಬೇಕು. ಅನಂತರ ಇಂಟ್ರಾಗೇಟಿವ್ ಆದಂತ ಸೆಂಟೆನ್ಸ್ ಅನ್ನ ಆ WH ವರ್ಡ್ಗೆ ಜಾಯಿನ್ ಮಾಡಬೇಕು. ಅಂದ್ರೆ ಎರಡನೇ ಸ್ಟೆಪ್ ಇಂಟ್ರಾಗೇಟಿವ್ ಮಾಡಬೇಕು. ಮುಗಿದು ಹೋಗ್ತರಿ, ಮತ್ತೇನೂ ಇಲ್ಲ. ಇನ್ನು ಮೂರನೇ ಸ್ಟೆಪ್ ಏನಿಲ್ಲ. ಇದನ್ನ ಹೊರತುಪಡಿಸಿ ಏನಾದರೂ ವರ್ಡ್ಸ್ಗಳಿದ್ರ, ರವಿ ಬೈಸ್ ಮ್ಯಾಂಗೋಸ್, ಇಲ್ಲೊಂದೇನೋ ಕೊಟ್ಟಿನಪ್ಪ ಫಾರ್ ಹೀಸ್ ಫ್ಯಾಮಿಲಿ ಅಂತ ಹೇಳಿ. ಈ ಎಕ್ಸ್ಟೆಂಡೆಡ್ ಸೆಂಟೆನ್ಸ್ ಐತೆ ಅಂತ ತಿಳ್ಕೊರಿ. ರವಿ ಬೈಸ್ ಮ್ಯಾಂಗೋಸ್ ಫಾರ್ ಹೀಸ್ ಫ್ಯಾಮಿಲಿ, ಇದನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅಂಡರ್ಲೈನ್ ಮಾಡಿದಂಥದ್ದು ಒಂದು ವಸ್ತು ಐತಿ, ಅದಕ್ಕೆ ನೋಡ್ಕೊಂಡು WH ವರ್ಡ್ ತಗೊಳ್ರಿ. ಫಸ್ಟ್ ವಾಟ್ ಅಂತ ತಗೋರಿ. ಇದನ್ನ ಇಂಟ್ರಾಗೇಟಿವ್ ಮಾಡ್ಕೊಡ್ರಿ. ರವಿ ಬೈಸ್ ಸಿಂಪಲ್ ಪ್ರೆಸೆಂಟ್ ನಲ್ಲಿದೆ. ಇದನ್ನ ಇಂಟ್ರಾಗೇಟಿವ್ ಮಾಡ್ಕೋಬೇಕು ಅಂತಂದ್ರ ಡಸ್ ತಗೋಬೇಕಾಗತ್ತಲ್ಲ, ಅದಕ್ಕೆ ಡಸ್ ರವಿ ಬೈ ಮಾಡ್ರಿ. ಡಸ್ ರವಿ ಬೈ ಆಗ್ಬೇಕಲ್ಲ, ಮುಗೀತು. ವಾಟ್ ಡಸ್ ರವಿ ಬೈ ಇಷ್ಟ ಇದ್ರೆ ಇಲ್ಲಿಗೆ ಕ್ವಶನ್ ಮಾರ್ಕ್ ಕೊಡ್ತಿದ್ರಿ. ಇದನ್ನು ಹೊರತುಪಡಿಸಿ ಮುಂದೊಂದಿಷ್ಟು ಏನೋ ವರ್ಡ್ಸ್ ಅದಾವಲ್ಲ, ಅವು ಕೊನೆಗೆ ಬರ್ತಾವಲ್ಲ, ಇಲ್ಲಿ ಅವನು ಕೊನೆಗೆನ ಹಾಕೋಬೇಡ್ರಿ. ಫಾರ್ ಹೀಸ್ ಫ್ಯಾಮಿಲಿ ಏನದ ರೀ, ಏನೂ ಇಲ್ಲ, ಇಷ್ಟೇ ನೋಡ್ರಿ. ಕ್ವಶನ್ ಮಾರ್ಕ್ ಕೊಡ್ಬೇಕು. ಅಂದ್ರ ಈ ರಿಮೈನಿಂಗ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಇರ್ತೈತಲ್ಲ, ಈ ರಿಮೈನಿಂಗ್ ಪಾರ್ಟ್ ಆಫ್ ದ ಸೆಂಟೆನ್ಸ್, ರಿಮೈನಿಂಗ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಇದಕ್ಕಿದ್ದಂತೆ ಬರಿಬೇಕು. ಈಸ್ ರಿಟರ್ನ್ ಯಾಸ್ ಇಟ್ ಈಸ್. ಹೌದಲ್ರಿ? ಯಾಸ್. ಮುಗಿದೋದು. ಒಂದು ಫ್ರೇಮಿಂಗ್ ಕ್ವಶನ್ ಮಾಡ್ಬೇಕಾಯ್ತು ಅಂತಂದ್ರ ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಏನೈತಿ ನೋಡಿ, ಆ ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಆನ್ಸರ್ ಆಗಿ ಬರ್ಬೇಕಂದ್ರೆ ವಾಟ್ ತಗೋಬೇಕು, ಹೇರ್ ತಗೋಬೇಕು, ನೋಡ್ಕೊಂಡು WH ವರ್ಡ್ ಅನ್ನ ಫಸ್ಟ್ ತಗೊಳ್ರಿ. ಅನಂತರ ಕೊಟ್ಟಂತ ಸೆಂಟೆನ್ಸ್ ಅನ್ನು ಇಂಟ್ರಾಗೇಟಿವ್ ಮಾಡ್ಕೋಬೇಕಾದ್ರೆ ಒಂದು ಸಬ್ಜೆಕ್ಟ್, ಒಂದು ವರ್ಬ್ ಎರಡೇ ಸಾಕು. ಇವು ಎರಡುಗಳನ್ನ ನೋಡಿದ್ರೆ ಇದನ್ನ ಹೆಂಗೆ ಇಂಟ್ರಾಗೇಟಿವ್ ಮಾಡ್ಬೇಕು ಅಂತ ಗೊತ್ತಾಗ್ತೈತಿ. ಇದನ್ನ ಕರೆಕ್ಟ್ ಆಗಿ ಇಂಟ್ರಾಗೇಟಿವ್ ಮಾಡ್ಕೊಳ್ರಿ. ಡಸ್ ರವಿ ಬೈ ಇಂಟ್ರಾಗೇಟಿವ್ ಆಗ್ತೈತಿ. ಇಲ್ಲೇ ಸೆಂಟೆನ್ಸ್ ಎಂಡ್ ಆಗಿತ್ತು, ಇಲ್ಲೇ ಕ್ವಶನ್ ಮಾರ್ಕ್ ಕೊಟ್ಬಿಟ್ರಿ, ಮುಗಿತೈತಿ. ಒಂದ್ ವೇಳೆ ಇದನ್ನು ಹೊರತುಪಡಿಸಿ ಮುಂದಿನ ವರ್ಡ್ಸ್ಗಳು ಏನಾದರೂ ಇದ್ದು ಅಂದ್ರ ಅಂಡರ್ಲೈನ್ ಮಾಡಿದ್ದಕ್ಕ ಇದನ್ನ ತಗೊಂಡ್ರಿ, ಈ ಸೆಂಟೆನ್ಸ್ ಅನ್ನ ಇಂಟ್ರಾಗೇಟಿವ್ ಮಾಡ್ಕೋರಿ. ಮುಂದಿನ ವರ್ಡ್ಸ್ ಎಕ್ಸಾಕ್ಟ್ಲಿ ಹೆಂಗದವ ಹಂಗ್ ಬರ್ಕೊಂಡ್ಬಿಟ್ರಿ, ಏನೂ ಮಾಡಬೇಡ್ರಿ. ಲಾಸ್ಟ್ ಕ್ವಶನ್ ಮಾರ್ಕ್ ಕೊಡ್ರಿ. ಫ್ರೇಮಿಂಗ್ ಕ್ವಶನ್ ಮುಗಿದು ಹೋಯ್ತು. ಇಂಟ್ರಾಗೇಟಿವ್ ಮಾಡ್ಕೊಳ್ಳೋದು ಸ್ವಲ್ಪ ಹುಷಾರಿ. ಇಂಟ್ರಾಗೇಟಿವ್ ಮಾಡ್ಕೊಳ್ಳೋದು ನಾನು ಚೂರು ಮಾತಾಡ್ಬೇಕಿಲ್ಲ. ಇಂಟ್ರಾಗೇಟಿವ್ ಮಾಡ್ಕೋಬೇಕಾದ್ರೆ ಐ ಈಟ್ ಅಂತಿರ್ತೈತಿ, ಹೀ ಈಟ್ಸ್ ಅಂತಿರ್ತೈತಿ, ಐ ಏಟ್ ಅಂತಿರ್ತೈತಿ, ಐ ಹ್ಯಾವ್ ಈಟನ್. 4 ತರಹದ ಸೆಂಟೆನ್ಸ್ಗಳು ಸಿಗ್ತಾವ ನಿಮಗೆ. ಇದು ಯಾವುದು ಹೆಲ್ಪಿಂಗ್ ವರ್ಬ್ ಇಲ್ಲ, ಸಿಂಪಲ್ ಪ್ರೆಸೆಂಟ್. ಇದು ಕ್ರಿಯಾಪದದ ಪ್ರೆಸೆಂಟ್ ರೂಪ ಐತಿ. ಇಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್ ಇಲ್ಲ, ಕ್ರಿಯಾಪದದ ಪ್ರೆಸೆಂಟ್ ರೂಪ ಐತಿ. ಆದರೆ ಎಸ್ ಅಥವಾ ಎಸ್ ಐತಿ, ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಐತಿಲ್ಲ, ಅದಕ್ಕೆ. ಇಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್ ಇಲ್ಲ, ಕ್ರಿಯಾಪದದ ಪಾಸ್ಟ್ ಐತಿ. ಇದು ಪ್ರೆಸೆಂಟ್ ಸಿಂಪಲ್, ಇದು ಪ್ರೆಸೆಂಟ್ ಸಿಂಪಲ್, ಇದು ಪಾಸ್ಟ್ ಸಿಂಪಲ್.
ಇದನ್ನ ಹೆಂಗ ಈ ತರ ಇರುವಂತ ಸೆಂಟೆನ್ಸ್ ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಇರುವಂತ ಸೆಂಟೆನ್ಸ್ ಅನ್ನ ಹೆಂಗೆ ಇಂಟ್ರಾಗೇಟಿವ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಬಿಡ್ತೀನಿ ನೋಡಿ. ಇಂತಲ್ಲೇ ಡೂ ಅಂತ ಒಂದು ಅಡಿಷನಲ್ ಎಕ್ಸಿಲರಿ ತಗೋಬೇಕು. ತಗೊಂಡು ಇದಕ್ಕಿದ್ದಂಗೆ ಬರ್ಕೊಬಿಡ್ಬೇಕು. ಡೂ ಐ ಈಟ್ ಅಂತ ಆಗ್ತೈತಿ. ಇಂಟ್ರಾಗೇಟಿವ್ ಮಾಡ್ಕೊಳ್ಳೋದು ಹೇಳಕತ್ತೀನಿ ನಾನು ನಿಮಗೆ. ಈಗ ಇಂಥ ಸೆಂಟೆನ್ಸ್ಗಳನ್ನ ಹೆಂಗೆ ಇಂಟ್ರಾಗೇಟಿವ್ ಮಾಡ್ಕೋಬೇಕಂದ್ರೆ ಇಂತಲ್ಲೇ ಡಸ್ ಅಂತ ಅಡಿಷನಲ್ ಎಕ್ಸಿಲರಿ ತಗೋಬೇಕು. ಸಬ್ಜೆಕ್ಟ್ ಏನೈತಿ ಹಿ ಐತಿ, ಡಸ್ ಹಿ. ಇಲ್ಲಿ ಈಟ್ಸ್ ಐತಿ, ಇಲ್ಲ ಇಂಟ್ರಾಗೇಟಿವ್ ಮಾಡುವಾಗ ಈಟ್ ಆಗ್ಬೇಕು, ಡಸ್ ಹಿ ಈಟ್. ಇದು ಪಾಸ್ಟ್ ಫಾರ್ಮ್ ಐತಿ. ಇಂತಲ್ಲೇ ಹೆಲ್ಪಿಂಗ್ ವರ್ಬ್ ಅಡಿಷನಲ್ ಎಕ್ಸಿಲರಿ ಡಿಡ್ ತಗೋಬೇಕು. ಪ್ರೆಸೆಂಟ್ ಫಾರ್ಮ್ ಇತ್ತು ಡೂ ತಗೋರಿ, ಪ್ರೆಸೆಂಟ್ ಫಾರ್ಮಿಗೆ ಎಸ್ ಇತ್ತು ಡಸ್ ತಗೋರಿ, ಪಾಸ್ಟ್ ಫಾರ್ಮ್ ಇತ್ತು ಡಿಡ್ ತಗೋರಿ. ಸಬ್ಜೆಕ್ಟ್ ಇದ್ರ ಏನೈತಿ ಆ ಇದ್ರ ಐ, ಹಿ ಇದ್ರ ಹಿ, ಡಿಡ್ ಐ. ಏಟ್ ಐತಲ್ಲ ಇದು ಇಂಟ್ರಾಗೇಟಿವ್ ಮಾಡುವಾಗ ಪಾಸ್ಟ್ ಹೋಗಿ ಪ್ರೆಸೆಂಟ್ ಆಗಬೇಕು. ಎಸ್, ಹಿಂಗ ಸಿಂಪಲ್ ಪ್ರೆಸೆಂಟ್ ಇಂಟ್ರಾಗೇಟಿವ್ ಮಾಡೋದು. ಎಸ್ ಇಲ್ಲ ಅಂದ್ರ ಹಿಂಗ ಮಾಡ್ರಿ, ಎಸ್ ಐತಂದ್ರ ಹಿಂಗ ಮಾಡ್ರಿ. ಮತ್ತಿನ್ನ ಸಿಂಪಲ್ ಪಾಸ್ಟ್ ಐತಂದ್ರ ಡಿಡ್ ತಗೊಂಡು ಸಬ್ಜೆಕ್ಟ್ ಹಾಕಿ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಹಾಕಿ ಹಿಂಗ ಮಾಡಿ. ಇನ್ನ ಕೊಟ್ಟಂತ ಸೆಂಟೆನ್ಸ್ ಒಳಗ ಹೆಲ್ಪಿಂಗ್ ವರ್ಬ್ ಐತಂದ್ರ ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಯಾವ, ಈಸ್, ಕ್ಯಾನ್, ಕುಡ್, ಆರ್, ವಾಸ್ ಹಿಂಗತೆ ಹೆಲ್ಪಿಂಗ್ ವರ್ಬ್ ಇದ್ರೆ ಇದನ್ನ ಇಂಟ್ರಾಗೇಟಿವ್ ಮಾಡೋದು ಡೂ ಡಸ್ ಡಿಡ್ ತಗೋಬಾರ್ದು. ಇದನ್ನ ಬದಲಿ ಮಾಡಿಬಿಡ್ಬೇಕು. ಹೆಂಗ್ ಮಾಡ್ಬೇಕು? ಹ್ಯಾವ್ ಐ ಈಟನ್ನ ಈಟ್ ಆಗ್ಬಾರ್ದು. ಮತ್ತೆ ಇಂಟ್ರಾಗೇಟಿವ್ ಒಂದ್ ರೀತಿಯಲ್ಲಿ ಇಂಟ್ರಾಗೇಟಿವ್, ಎರಡು ರೀತಿಯಲ್ಲಿ ಇಂಟ್ರಾಗೇಟಿವ್, ಮೂರು ರೀತಿಯಲ್ಲಿ ಇಂಟ್ರಾಗೇಟಿವ್, ನಾಲ್ಕು ರೀತಿಯಲ್ಲಿ ಇಂಟ್ರಾಗೇಟಿವ್. ಇಷ್ಟು ರೀತಿಯೊಳಗ ಇರ್ತಾವ ನಿಮಗ್ ಕ್ವಶನ್. ಇಂಟ್ರಾಗೇಟಿವ್ ಮಾಡುವಲ್ಲೇ ಬಹಳ ಜನ ಫೇಲ್ ಆಗ್ತಾರ. ನಂಬರ್ 1 WH ವರ್ಡ್ ಕರೆಕ್ಟ್ ತಗೋಬೇಕು. ನಂಬರ್ 2 ಕೊಟ್ಟಂತ ಸೆಂಟೆನ್ಸು ಏನೋ ಈ ತರದ್ದೈತೋ, ಏನು ಈ ತರದ್ದೈತೋ, ಏನು ಈ ತರದ್ದೈತೋ, ಈ ತರದ್ದೈತೋ ನೋಡ್ಕೊಂಡು ಕರೆಕ್ಟ್ ಆಗಿ ಇಂಟ್ರಾಗೇಟಿವ್ ಮಾಡ್ಕೋಬೇಕು. ನಾನು ಹೇಳಿದ ರೀತಿಯಲ್ಲಿ ಇಂಟ್ರಾಗೇಟಿವ್ ಮಾಡಿಕೊಂಡು ಅಂಡರ್ಲೈನ್ ಮಾಡಿದಂತ ಶಬ್ದದ ನಂತರ ಏನಾದರೂ ವರ್ಡ್ಸ್ಗಳಿದ್ದು ಅಂದ್ರ ಆ ವರ್ಡ್ಸ್ಗಳನ್ನ ಇಂಟ್ರಾಗೇಟಿವ್ ಮಾಡಿದ ನಂತರ ಕೊನೆಗೆ ಆ ವರ್ಡ್ಸ್ಗಳು ಹೆಂಗಿರ್ತಾವ ಹಂಗ ಹಾಕಿಬಿಟ್ಟು ಕ್ವಶನ್ ಮಾರ್ಕ್ ಕೊಡ್ಬೇಕು. ಫ್ರೇಮಿಂಗ್ ಕ್ವಶನ್ ಮಾಡೋ ರೀತಿ. ಈಗ ಒಂದಿಷ್ಟು ನಿಮಗೆ ಸೆಂಟೆನ್ಸ್ಗಳನ್ನ ತಿಳಿಸ್ತೇನೆ. ಇದು ಥಿಯರಿ ಆಯ್ತು. 4 ಸೆಂಟೆನ್ಸ್ ಮತ್ತೆ ಹೇಳಿದ್ರೆ ನಿಮಗೆ ಕ್ಲಿಯರ್ ಆಗ್ತಕ್ಕದು. ಒಂದು ಸೆಂಟೆನ್ಸ್ ಬರಿತೇನೆ ನೋಡಿ ಇಲ್ಲೇ. ಫ್ರೇಮಿಂಗ್ ಕ್ವಶನ್ FQ ಅಂತ ಶಾರ್ಟ್ ಕಟ್ ನ ಬರ್ಕೊಂತೆ ನಾನು. ಫ್ರೇಮ್ ಕ್ವಶನ್ ಸೋ ಆಸ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತ ಐತಿ. ಹೌದಲ್ರಿ? ಹಾಕೊಳ್ಳೇನು? ಫ್ರೇಮ್ ಕ್ವಶನ್ so as to get underlined word as answer. ಹಿಂಗತ್ತೆ ಕ್ವಶನ್ ಹೆಡ್ಡಿಂಗ್ ಇರ್ತೈತಿ. ನಾನೊಂದು 10 ಕ್ವಶನ್ ಬಿಡಿಸ್ತೀನಿ ನಿಮಗೀಗ. ಚೊಕ್ಕ ಆಗ್ತೈತಿ. 1ನೇ ಸೆಂಟೆನ್ಸ್ ತಗೋತೀನಿ. ಲಕ್ಷ್ಮಿ breaks the bottle. ಒಂದು ಸೆಂಟೆನ್ಸ್. ಲಕ್ಷ್ಮಿ ಬ್ರೇಕ್ಸ್ ದ ಬಾಟಲ್. ಲಕ್ಷ್ಮಿ ಬ್ರೇಕ್ಸ್ ದ ಬಾಟಲ್ ಇಂಟು ಪೀಸಸ್. ತುಂಡಾಗಿ ಹೋಯ್ತಪ್ಪ.
ಇಂಥದ್ದೊಂದು ಸೆಂಟೆನ್ಸ್. ಇದನ್ನ ನಾನು ಅಂಡರ್ಲೈನ್ ಮಾಡ್ತೇನೆ. ಫ್ರೇಮ್ ಕ್ವಶನ್ ಸೋ ಆಸ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್. ಅಂಡರ್ಲೈನ್ ಮಾಡಿದಂಥದ್ದು ಏನೈತಿ, ಒಂದು ವಸ್ತು ಐತಿ, ಬಾಟಲ್ ಇದು. ಹಂಗಿದ್ರೆ ನಾನು ಏನನ್ನ ಅಂತ ತಗೋಬೇಕಾಗ್ತೈತಿ, ವಾಟ್. ಆಮೇಲೆ ಸಬ್ಜೆಕ್ಟು ವರ್ಬ್ ಇಲ್ಲದಾವ ಸ್ಟಾರ್ಟಿಂಗ್, ಅದನ್ನ ಇಂಟ್ರಾಗೇಟಿವ್ ಮಾಡ್ಕೋಬೇಕು. ಯಾವ ಟೆನ್ಸ್ನಾಗಿದೆ, ಪ್ರೆಸೆಂಟ್ ಸಿಂಪಲ್ನಾಗಿದೆ, ಎಸ್ ಐತೆ. ಅದಕ್ಕೆ ಇಂಟ್ರಾಗೇಟಿವ್ ಮಾಡ್ಕೋಬೇಕಾದ್ರೆ ಡಸ್ ಲಕ್ಷ್ಮಿ ಬ್ರೆಕ್, ಹೌದಲ್ಲ, ಹೆಂಗತೆ ಇಂಟ್ರಾಗೇಟಿವ್ ಆಯ್ತು. ಈಗ 2 ಸ್ಟೆಪ್. 3ನೇ ಸ್ಟೆಪ್, ಮುಂದೆ ಒಂದಿಷ್ಟು ವರ್ಡ್ಸ್ಗಳದಾವ, ಅದನ್ನಲ್ಲಿ ಹಾಕ್ಬಿಡ್ತೇನೆ. ಒಂದ್ಸಲ ಹೊಳ್ಳಿ ನೋಡ್ಬೇಕು, ಕ್ವಶನ್ ಮಾರ್ಕ್ ಕೊಟ್ಟು ಮೀನಿಂಗ್ ಆಗತ್ತಿಲ್ಲ ಅಂತೇಳಿ. ಇಂಗ್ಲಿಷ್ ಬರ್ತಿರ್ತೈತಲ್ಲ ನಮಗ, ಮೀನಿಂಗ್ ಆಗ್ತೈತಿಲ್ಲ ನೋಡ್ಬೇಕ್ರಿ. ವಾಟ್ ಡಸ್ ಲಕ್ಷ್ಮಿ ಬ್ರೇಕ್ ಇನ್ ಟು ಪೀಸಸ್? ಆನ್ಸರ್ ಏನ್ ಬರ್ತೈತಿ, ದ ಬಾಟಲ್. ಹಾಗಾದ್ರೆ ನಾ ಮಾಡಿದಂಥ ಕ್ವಶನ್ ಕರೆಕ್ಟ್ ಐತಿ. 2ನೇ ಸೆಂಟೆನ್ಸ್ ತಗೋರ್ತೇನೆ. ಇಂಡಿಯಾ has got freedom in 1947. ಹೌದಲ್ರಿ? ಎಸ್. ನಾನು ಇದನ್ನ ಅಂಡರ್ಲೈನ್ ಮಾಡ್ಬೇಕಂತ ಮಾಡೇನಿಲ್ಲ. ಇನ್ 1947 ಇದು ಒಂದು ಸಮಯ ಆಗತ್ತ. ಬೇರೆ ತಗೊಂತೀರನ್ರಿ, ಏನೋ ಹೈ ತಗೊಂತಿರೋ, ಏನೋ ಹೂ ತಗೊಂತಿರೋ, ವಿಚ್ ತಗೊಂತಿರೋ, ಇವನ್ನೆಲ್ಲ ತಗೊಂಡ್ರೆ ಮೀನಿಂಗ್ ಆಗಲ್ಲ. ಹೆಣ್ಣು ತಗೋಬೇಕು, ಹೆಣ್ಣು ಯಾವಾಗ ಅಂತೇಳಿ ಹೆಣ್ಣು ತಗೋರಿ. ಹೆಣ್ಣು ತಗೊಂಡು WH ವರ್ಡ್ ಆದ್ಮೇಲೆ ಮುಂದೆ ಏನ್ ಮಾಡ್ಬೇಕು, ಸೆಕೆಂಡ್ ಸ್ಟೆಪ್ ಇಂಟ್ರಾಗೇಟಿವ್ ಮಾಡ್ಕೋಬೇಕು. ಯಾವ ಟೆನ್ಸ್ನಾಗಿದೆ ನೋಡ್ಕೊಡ್ರಿ. ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಐತಿ, ಪ್ರೆಸೆಂಟ್ ಪರ್ಫೆಕ್ಟ್ ಆಗೈತಿ. ಹೆಲ್ಪಿಂಗ್ ವರ್ಬ್ ಇದ್ದಾಗ ಇಂಟ್ರಾಗೇಟಿವ್ ಮಾಡೋದು ಜಸ್ಟ್ ಸಬ್ಜೆಕ್ಟ್ ಮತ್ತು ಹೆಲ್ಪಿಂಗ್ ವರ್ಬ್ ಅದಲಿ ಬದಲಿ ಮಾಡಿ ಇದನ್ನ ಇದ್ದಕ್ಕಿದ್ದಂಗೆ ಬರ್ಕೋಬೇಕು, ಚೇಂಜ್ ಮಾಡಬಾರ್ದು ಫಾರ್ಮ್ ಅನ್ನ. ಕರೆಕ್ಟ್ ಇಂಟ್ರಾಗೇಟಿವ್ ಆಗ್ತೈತಿ. ಇಂಡಿಯಾ ಹ್ಯಾಸ್ ಇಂಡಿಯಾ ಗಾಟ್. when has India got freedom? ಮುಗೀತು ಫ್ರೇಮಿಂಗ್ ಕ್ವಶನ್. ಹಿಂಗ ಮಾಡೋದು. ಇನ್ನೊಂದು ಸೆಂಟೆನ್ಸ್ ತಗೋದು. ಶಿ ರಿಟರ್ನ್ಡ್ at 5 p.m. from the school yesterday. ಒಂದು ಶಬ್ದ ಆಡೋದು ಮಾಡ್ಕೊಂತೀನಿ ಪ್ರಾಕ್ಟೀಸ್ಗಾಗಿ. ಏನ್ ಮಾಡ್ತೀನಂದ್ರ ಅಂಡರ್ಲೈನ್ ಇದನ್ನ ಮಾಡ್ಬೇಕಂತ ಅನಿಸ್ತೈತೆ ನನಗೆ, ಇದನ್ನ ಮಾಡೇನಿ. ಇದು ಒಂದು ವರ್ಷ, ಒಂದು ತಿಂಗಳ, ಒಂದು ದಿನ, ಒಂದು ಡೇಟ್, ಒಂದು ಡೇ ಆಗಿದ್ರ ಹೆಣ್ಣು ತಗೊಂತೀವಿ. ಇದು ಗಡಿಯಾರದನ್ ಟೈಮ್. ಇದು 5 ಗಂಟೆ, 4 ಗಂಟೆ, 3:30, 2:30, 3:15, 4:20 ಗಡಿಯಾರದನ್ ಟೈಮ್ ಇದ್ರೆ ಹೆಣ್ಣು ತಗೊಂತಾರ ತಪ್ಪಾಗಿ. ಹೆಣ್ಣು ತಗೋಬಾರ್ದ್ರಿ. ಅದಕ್ಕ ವಾಟ್ ಟೈಮ್ ತಗೋಬೇಕ್ರಿ. ಹೆಣ್ಣು ತಗೊಂಡ್ರು ಮಾರ್ಕ್ ಕೊಡ್ತೀವಿ, ಬಟ್ ಮೋಸ್ಟ್ ಅಪ್ರಾಪ್ರಿಯೇಟ್ ಅಂದ್ರೆ ಗಡಿಯಾರದನ್ ಟೈಮ್ ಬಿಟ್ಟು ಬೇರೆ ಟೈಮ್, ಮಂತ್, ಇಯರ್, ಡೇಟ್, ದೀಪಾವಳಿ ಫೆಸ್ಟಿವಲ್ ಹಿಂಗೆ ಇತ್ತಂದ್ರೆ ಹೆಣ್ಣು ತಗೋರಿ. 5 ಗಂಟೆ, 3 ಗಂಟೆ, 2:30, 8:15 ಹಿಂಗತಿ ಗಡಿಯಾರದನ್ ಟೈಮ್ ಇದ್ರೆ ವಾಟ್ ಟೈಮ್ ತಗೋರಿ. ಶಿ ರಿಟರ್ನ್ಡ್ ಯಾವ ಟೆನ್ಸ್ನಾಗಿದೆ, ಸಿಂಪಲ್ ಪಾಸ್ಟ್ನಾಗಿದೆ. ಡಿಡ್ ಶಿ ರಿಟರ್ನ್? ವಾಟ್ ಟೈಮ್ ಡಿಡ್ ಶಿ ರಿಟರ್ನ್? ಆತಿಲ್ಲಿದು ಮುಂದಿನ್ನೂ ಇಷ್ಟ ಐತಿ, ಇಷ್ಟು ಬರ್ಕೊಂಡ್ಬಿಡಿ ಇದಕ್ಕಿದ್ದಂಗ. ವಾಟ್ ಟೈಮ್ ಡಿಡ್ ಶಿ ರಿಟರ್ನ್ ಫ್ರಮ್ ದ ಸ್ಕೂಲ್ yesterday?
ಹೆಂಗದು ಫ್ರೇಮಿಂಗ್ ಕ್ವಶನ್. ಒಂದ್ಸಲ ಹೊಳ್ಳಿ ಓದ್ಬೇಕ್ರಿ ಅದನ್ನ. ಎಲ್ಲಾರು ವರ್ಡ್ ಹಾರಿಸಿರ್ತೀವಿ, ಗೊತ್ತಿದ್ದು ಬಿಟ್ಟಿರ್ತೀವಿ. ಹೊಳ್ಳಿ ನೋಡ್ಕೊಂಡ್ರೆ ಏನಾದ್ರು ಬಿಟ್ಟಿವೇನೋ ಏನಂತ ನಮಗ ಗೊತ್ತಾಗ್ತೈತಿ. ಹೌದು ತಾನೆ? ಹಂಗ ಶಿ ರಿಟರ್ನ್ಡ್ at 5 p.m. from the school yesterday. What time did he return from the school yesterday? ಎಲ್ಲ ವರ್ಡ್ಸ್ಗಳು ಬಂದವು. ಇನ್ನೊಂದು ಸೆಂಟೆನ್ಸ್. They went to America. They went to America to attend a function. ಅವ್ರ ಮನ್ಯಾಗ ಒಂದೇನೋ ಫಂಕ್ಷನ್ ಅದಪ್ಪ ಅಮೆರಿಕದಾಗ, ಅದ ರಿಲೇಟಿವ್ಸ್. ಏನ್ ಅಂಡರ್ಲೈನ್ ಮಾಡ್ತೀನಿ ಗೆಸ್ ಮಾಡ್ರಿ ನೀವು ಇದ್ರೊಳಗ. ಇದನ್ನಂದ್ರೆ ಅಮೆರಿಕ ಮಾಡಿದ್ರೆ ಹೇರ್ ಆಗುತ್ತೆ. ನಾನು ಇದನ್ನ ಅಂಡರ್ಲೈನ್ ಮಾಡ್ಬೇಕಂತ ಮಾಡಿ ಟು ಅಟೆಂಡ್ ಎ ಫಂಕ್ಷನ್ ಅಂತೇಳಿ. ಇದನ್ನ ಏನ್ ಹೇಳ್ತೈತಿ? ಇದು ಅಂಡರ್ಲೈನ್ ಮಾಡಿದಂಥದ್ದು ಒಂದು ರೀಸನ್ ಹೇಳ್ತೈತಿ. ಎಲ್ಲಿ ಅಂತ ತಗೊಂತೀರೇನ್ರಿ? ಇನ್ನು ಯಾರು ಅಂತ ತಗೊಂತೀರ? ವೈ ಅಂತ ತಗೋಬೇಕು. ಯಾಕವರು ಅಮೆರಿಕಕ್ಕೆ ಹೋದ್ರು? ಟು ಅಟೆಂಡ್ ಎ ಫಂಕ್ಷನ್. ವೈ ತಗೋರಿ. ಇಂಟ್ರಾಗೇಟ್ ಮಾಡ್ಬೇಕಾದ್ರೆ ಟೆನ್ಸ್ ಯಾವ್ದೈತಿ ನೋಡ್ರಿ. ದೇ ವೆಂಟ್ ಅಂತ ಐತಿ. ಸಿಂಪಲ್ ಪಾಸ್ಟ್. ಡಿಡ್ ದೇ ಗೋ? ವೈ ಡಿಡ್ ದೇ ಗೋ ಟು ಅಮೆರಿಕಾ? ಮುಂದೇನಾರು ಅದಾವನು? ಇಲ್ಲ. ಹಾಗಾದ್ರೆ ಇಲ್ಲಿಗೆ ಕ್ವಶನ್ ಮಾರ್ಕ್ ಕೊಡು. ವೈ ಡಿಡ್ ದೇ ಗೋ ಟು ಅಮೆರಿಕಾ? ಯಸ್, ಈ ತರ ಮಾಡ್ಬೇಕ್ರಿ. ನೆಕ್ಸ್ಟ್ ಸೆಂಟೆನ್ಸ್ ಚೊಕ್ಕ ಮಾಡಿಬಿಡ್ತೇನೆ ಮಗ, ಉಳಿಸುದಲ್ಲ. ಇನ್ನೊಂದ್ ಸ್ವಲ್ಪ ಐತಪ್ಪ ಅಂತೇನೋ ಉಳಿದಿರಬಾರ್ದು, ಆ ಟೈಪ್ ಒಯ್ದು ಬಿಡ್ತೇನೆ. ಇಲ್ಲ ಅಂತ ತಗೋತೇನೆ. ದೀಪ completed her LLB in ಮುಂಬೈ. ಇಂಥದ್ದೊಂದು ಸೆಂಟೆನ್ಸ್. ಈ ಸಲ ಒಂದು ಪ್ಲೇಸ್ ಇದ್ದದ್ದು ಅಂಡರ್ಲೈನ್ ಮಾಡ್ತೀನಿ, ಇನ್ ಮುಂಬೈ ಅಂತ ಹೇಳಿ. ಏನ್ ತಗೊಂತೀರಿ ಇದಕ್ಕೆ? ವೇರ್ ಅಂತ ತಗೋಬೇಕಲ್ಲ. ಇಂಟ್ರಾಗೇಟಿವ್ ಕರೆಕ್ಟ್ ಆಗಿ ಮಾಡ್ರಿ. ದೀಪಾ ಕಂಪ್ಲೀಟೆಡ್ ಸಿಂಪಲ್ ಪಾಸ್ಟ್ ಐತಿ, ಅದಕ್ಕೆ ಡಿಡ್ ದೀಪಾ ಕಂಪ್ಲೀಟ್. ವೇರ್ ಡಿಡ್ ದೀಪಾ ಕಂಪ್ಲೀಟ್ ಹರ್ LLB? ವೇರ್ ಡಿಡ್ ದೀಪಾ ಕಂಪ್ಲೀಟ್ ಹರ್ LLB? ಮುಗಿತ್ತು. ಇನ್ನ ನೆಕ್ಸ್ಟ್ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಬರಿತೇನೆ. ಡಾಕ್ಟರ್ ರಾಜ್ಕುಮಾರ್ acted very nicely ಅಂತಂದೈತ. ಇದ್ರೊಳಗ ಇದನ್ನ ಅಂಡರ್ಲೈನ್ ಮಾಡ್ಬೇಕಂತ ಮಾಡಿ ನಾನು. ಅವರು ಕೆಲಸ ಮಾಡುವ ರೀತಿ ಇದು ಅಡೋರ್ ಆಫ್ ಮ್ಯಾನರ್ ಅಂತೀವಿ. ಡಾಕ್ಟರ್ ರಾಜ್ಕುಮಾರ್ ಎಲ್ಲಿ ಆಕ್ಟ್ ಮಾಡಿದ್ರು ಅಂತೀರೇನ್ರಿ? ಯಾವಾಗ ಆಕ್ಟ್ ಮಾಡಿದ್ರು ಅಂತೀರೇನು? ಏನ್ ಮಾಡ್ತೀರಿ? ಬಹಳ ಚಂದ ಆಕ್ಟ್ ಮಾಡಿದ್ರು ಅನ್ಬೇಕಾದ್ರ ಹೆಂಗ್ ಆಕ್ಟ್ ಮಾಡಿದ್ರು ಅಂತ ತಗೋಬೇಕಾಗ್ತತಿ. ಹೌ ತಗೋಬೇಕು. ಹೌ ತಗೋಬೇಕಾದ್ರೆ ಹೆಂಗ್ ಮಾಡಿದ್ರು? ಬಹಳ ನೈಸ್ ಆಗಿ ಮಾಡಿದ್ರು. ಹೇಗೆ ಮಾಡಿದ್ರು? ಬಹಳ ನೈಸ್ ಆಗಿ ಮಾಡಿದ್ರು. ಅದಕ್ಕೆ ಹೌ ತಗೋರಿ, ಕರೆಕ್ಟ್ ಆಗ್ತದೆ. ಇಂಟ್ರಾಗೇಟಿವ್ ಮಾಡ್ರಿ. ಡಾಕ್ಟರ್ ರಾಜ್ಕುಮಾರ್ ಆಕ್ಟೆಡ್, ಡಿಡ್
ಡಾಕ್ಟರ್ ರಾಜ್ಕುಮಾರ್. ಹೌ ಡಿಡ್ ಡಾಕ್ಟರ್ ರಾಜ್ಕುಮಾರ್ ಆಕ್ಟ್? ಪ್ರೆಸೆಂಟ್ ಮಾಡ್ಬೇಕಲ್ಲ, ಮುಗೀತು, ಮುಂದೇನೂ ಇಲ್ಲ. ಎಸ್. ನೆಕ್ಸ್ಟ್, Bangalore is 100 kilometers from the village. ಯಾವುದೋ ಒಂದು ವಿಲೇಜ್ ಅಪ್ಪ. ನಾನೇನ್ ಮಾಡ್ತೀನಿ ಅಂದ್ರ ಡಿಸ್ಟನ್ಸ್ ಅಂಡರ್ಲೈನ್ ಮಾಡ್ತೀನಿ. 100 ಕಿಲೋಮೀಟರ್ಸ್ ಐತಿ ನಮ್ಮ ಹಳ್ಳಿಯಿಂದ ಅಂತ ಹೇಳಿ. ಇದು ಒಂದು ಡಿಸ್ಟನ್ಸ್ ಹೌದಲ್ಲ, 10 ಕಿಲೋಮೀಟರ್ಸ್, 10 ಫರ್ಲಾಂಗ್ಸ್, 10 ಮೈಲ್ಸ್ ಅಂತಿದ್ರೆ ಡಿಸ್ಟನ್ಸ್ ಇದು. ನಾವೇನ್ ತಗೋಬೇಕಾಗ್ತೈತಿ WHO ವರ್ಡ್ ಇದಕ್ಕ? ಹೌ ಫಾರ್ ತಗೋಬೇಕ್ರಿ. ಹೌ ಫಾರ್, ಎಷ್ಟು ದೂರ. FAR, ಹೌ ಫಾರ್. ಒಂದು ಶಬ್ದ ಹಾರಿಸಿ ನಾನಿಲ್ಲಿ ತಪ್ಪು ಬರ್ಕೊಂಡ್ರಿ. ಬೆಂಗಳೂರು ಈಸ್ ಅಂತ ಬರಿಬೇಕಾಗಿತ್ತು. ಬೆಂಗಳೂರು ಈಸ್ 100 kilometers ಫ್ರಮ್ ದ ವಿಲೇಜ್. ಬೆಂಗಳೂರು ಈಸ್, ನಾನು ಈಸ್ ಬಿಟ್ಟಿದ್ದೆ ಬರೆಯುವಾಗ, ತಪ್ಪದು, ಸೆಂಟೆನ್ಸ್ ತಪ್ಪಾಗುತ್ತಲ್ಲ. ಬೆಂಗಳೂರು ಈಸ್ 100 kilometers ಫ್ರಮ್ ದ ವಿಲೇಜ್. ಅಂಡರ್ಲೈನ್ ಮಾಡಿದಂಥದ್ದು ಒಂದು ಡಿಸ್ಟನ್ಸ್ ಐತಿ. ಅದು ಕಿಲೋಮೀಟರ್ನಾಗಾರ ಇರಲಿ, ಮೈಲ್ಸ್ನಾಗಾರ ಇರಲಿ, ಫರ್ಲಾಂಗ್ಸ್ನಾಗಾರ ಇರಲಿ, ಮೀಟರ್ಸ್ನಾಗಾರ ಇರಲಿ. 200 ಮೀಟರ್ಸ್ ಐತಿ ಇಲ್ಲಿಂದ. SBI ಬ್ಯಾಂಕ್ ಇಲ್ಲಿಂದ 200 kilometers ಐತಿ. 200 ಮೀಟರ್ಸ್ ಐತಿ. ಮೀಟರ್ಸ್ ಬೇಕಾದಿರ್ಲಿ, ನಾವು ತಗೊಳ್ಳೋದು ಹೌ ಫಾರ್. ಹೌ ಮೆನಿ ಕಿಲೋಮೀಟರ್ಸ್ ಅನ್ನಬಾರ್ದು. ಭಾಳ ಜನ ತಪ್ಪಾಗಿ ಹೌ ಮೆನಿ ಕಿಲೋಮೀಟರ್ಸ್ ಅಂತಾರೆ, ಹೌ ಮೆನಿ ಮೈಲ್ಸ್ ಅಂತಾರೆ, ಹೌ ಮೆನಿ ಮೀಟರ್ಸ್ ಅಂತಾರ. ತಪ್ಪೈತದ. ಹೌ ಫಾರ್ ಅನ್ಬೇಕು, ಎಷ್ಟು ದೂರ ಅನ್ಬೇಕು. ಇದು ಬೇಕಾದಿರ್ಲಿ, ಮೈಲ್ಸ್ ಇರಲಿ, ಮೀಟರ್ಸ್ ಇರಲಿ, ಕಿಲೋಮೀಟರ್ಸ್ ಇರಲಿ, ಫರ್ಲಾಂಗ್ಸ್ ಇರಲಿ, ನಾವು ತಗೊಳ್ಳೋದು ಹೌ ಫಾರ್. ಟು ಬಿ ಫಾರ್ ಬೈತ್ರಿ. ಇಂಟ್ರಾಗೇಟ್ ಮಾಡ್ಕೋಬೇಕಂದ್ರ ಬೆಂಗಳೂರು ಈಸ್ ಬ್ಯಾಂಗ್ಳೂರ್. ಹೌ ಫಾರ್ ಈಸ್ ಬ್ಯಾಂಗ್ಳೂರ್. ಮುಂದಿನ ಪಾರ್ಟ್ ಸೇರಿಸ್ಬಿಡ್ರಿ ಅದಕ್ಕೆ. ಫ್ರಮ್ ದ ವಿಲೇಜ್, ಹೌ ಫಾರ್ ಈಸ್ ಬ್ಯಾಂಗ್ಳೂರ್ ಫ್ರಮ್ ದ ವಿಲೇಜ್, ಮುಗೀತು. ಇನ್ನೊಂದು ಸೆಂಟೆನ್ಸ್ ಇಲ್ಲೊಬ್ಬರದು ಈ ತರ ಬರೀತೀನಿ ನಾನು. ಮಿಸ್ಟರ್ ಪಾಟೀಲ್ ಈಸ್ 62 years ಓಲ್ಡ್. ಹೆಂಗ್? ಇದನ್ನ ಅಂಡರ್ಲೈನ್ ಮಾಡ್ತೇನೆ. ಒಬ್ಬ ವ್ಯಕ್ತಿ ವಯಸ್ಸಿದು. ವಯಸ್ಸು ಅಂಡರ್ಲೈನ್ ಆಗಿದ್ರೆ ಏನ್ WHO ವರ್ಡ್ ತಗೊಂತೀರಿ? ಹೌ ಮೆನಿ ಇಯರ್ಸ್ ತಗೊಂತಾರೆ. ತಪ್ಪಾಗಿ ಅದರದೇ ಆದಂತ ಒಂದು ಪರ್ಟಿಕ್ಯುಲರ್ ವರ್ಡ್ ಐತಿ. ಯಾಕೆ ಮಿಸ್ ಮ್ಯಾಚ್ ಮಾಡ್ತೀರಿ? ಹೌ ಮೆನಿ ಇಯರ್ಸ್ ಯಾಕೆ ತಗೊಂತೀರಿ? ಅದಕ್ಕೆ ಒಂದು ಪರ್ಟಿಕ್ಯುಲರ್ ವರ್ಡ್ ಐತಲ್ಲ. ಹೌ ಓಲ್ಡ್ ಅಂತ ತಗೋಬೇಕು ಇದಕ್ಕೆ. ಹೌ ಓಲ್ಡ್, ಹೌ ಓಲ್ಡ್, ಎಷ್ಟು ವಯಸ್ಸು ಅಂಡರ್ಲೈನ್ ಆಗಿದ್ರೆ. ಮಿಸ್ಟರ್ ಪಾಟೀಲ್ ಈಸ್ 62 years ಓಲ್ಡ್. ಮಿಸ್ಟರ್ ಪಾಟೀಲ್ ಈಸ್ ಮಿಸ್ಟರ್ ಪಾಟೀಲ್. ಹೌ ಓಲ್ಡ್ ಈಸ್ ಮಿಸ್ಟರ್ ಪಾಟೀಲ್? 62 years ಓಲ್ಡ್. ಅದೇ ಹಿಂಗಿದ್ರೆ ಮತ್ತೆ ಚೇಂಜ್ ಆಗತ್ತೆ. ಮತ್ತೆ ಮಿಸ್ಟರ್ ಪಾಟೀಲ್ ಪಾಸ್ಡ್ ಅವೇ, ತೀರಿಕೊಂಡ್ರು. at the age of 62. ಹಿಂಗೈತಿ. at the age of 62 ಅಂಡರ್ಲೈನ್ ಮಾಡ್ತೀನಿ. ಇವಾಗ ಏನ್ ಮಾಡ್ಕೋಬೇಕು? ಇವಾಗ ವಾಟ್ ಏಜ್ ಅಂತ ತಗೋಬೇಕ್ರಿ. ಇದ್ರದ್ದು ಒಂದು ಬೇರೆ ಐತಿ ಮತ್ತೆ WHO ವರ್ಡ್. ಅವ್ರ ವಯಸ್ಸು ಹೇಳ್ಬೇಕಾದ್ರೆ
ಹೌ ಓಲ್ಡ್ ತಗೋರಿ. ಯಾವುದೋ ಒಂದು ವಯಸ್ಸಿಗೆ ಏನೋ ಒಂದು ಘಟನೆ ಆಯಿತು, ಅಂತ ವಯಸ್ಸು ಅವ್ರ ವಯಸ್ಸಲ್ಲ, ಆ ವಯಸ್ಸಿಗೆ ಒಂದು ಘಟನೆ ಆಯಿತು ಅಂತಿತ್ತಂದ್ರೆ ವಾಟ್ ಏಜ್ ತಗೋಬೇಕು. ವಾಟ್ ಏಜ್ ಮಿಸ್ಟರ್ ಪಾಟೀಲ್ ಪಾಸ್ಡ್ ಅವೇ ಡಿಡ್, ಸಿಂಪಲ್ ಪಾಸ್ಟ್ ಐತಿ. ಮಿಸ್ಟರ್ ಪಾಟೀಲ್ ಪಾಸ್ ಅವೇ ಮುಗೀತು. ವಾಟ್ ಡಿಡ್ ಮಿಸ್ಟರ್ ಪಾಟೀಲ್ ಪಾಸ್ ಅವೇ. Next sentence. He studies 10 hours a day. ಇಂಥದ್ದೊಂದು ಸೆಂಟೆನ್ಸ್. 10 hours ಅಂಡರ್ಲೈನ್ ಮಾಡ್ತೀವಿ. ಕೆಲಸ ನಡೆಯುವ ಸಮಯ, ಒಂದು ದಿನಕ್ಕೆ ಆ ಕೆಲಸ ಎಷ್ಟು ಹೊತ್ತು ನಡೀತೈತಿ. 10 hours, 2 minutes, 10 seconds, 10 years, 10 months, ಹಿಂಗೆಲ್ಲ ಡೇಸ್ ಹಿಂಗೆಲ್ಲ ಇರ್ಬೋದ್ರಿ. ಇದಕ್ಕೆ ಹೌ ಮೆನಿ ಅವರ್ಸ್ ಅಂತಾರೆ ಮತ್ತೆ ಹೊಳ್ಳಿ ಬಹಳ ಜನ ತಪ್ಪಾಗಿ. ಅದರದೇ ಆದಂತ ಒಂದು WH ವರ್ಡ್ ಇದೆ, ಹೌ ಲಾಂಗ್ ಅಂತ ಹೇಳಿ. ಬಹಳ ಪರ್ಟಿಕ್ಯುಲರ್ ಹೌ ಲಾಂಗ್ ಅಂತ ತಗೋಬೇಕು. ಹೌ ಲಾಂಗ್ ಅಂದ್ರೆ ಎಷ್ಟೊತ್ತು. ಇದು 10 hours ಇರ್ಬೋದು, 10 minutes ಇರ್ಬೋದು, 10 days ಇರ್ಬೋದು. ಹೌದಾ, 10 minutes, 10 nights, 10 weeks, 10 months, 10 years, 10 decades, 10 centuries, ಏನಾರ ಇರಲಿ. ಹೌ ಮೆನಿ ಸೆಂಚುರೀಸ್, ಹೌ ಮೆನಿ ಡೇಸ್ ಅನ್ಬಾರ್ದ್ರಿ. ಅದು ಏನೇ ಇದ್ರು ನೀವು ತಗೊಳ್ಳೋದು ಹೌ ಲಾಂಗ್. ಹೌ ಲಾಂಗ್ ತಗೊಳ್ರಿ. ಆಸ್ ಯೂಸಲ್ ಇಂಟ್ರಾಗೇಟಿವ್ ಮಾಡ್ರಿ. ಹಿ ಸ್ಟಡೀಸ್, ಡಸ್ ಹಿ ಸ್ಟಡಿ. ಇಂಟ್ರಾಗೇಟಿವ್ ಇಂಪಾರ್ಟೆಂಟ್. ಈ ವಿಡಿಯೋದ ಪ್ರಾರಂಭಕ್ಕೆ ಹೇಳಿ ನೋಡ್ರಿ ಹೆಂಗೆ ಇಂಟ್ರಾಗೇಟಿವ್ ಮಾಡ್ಬೇಕಂತೇಳಿ. ಈ ವಿಡಿಯೋದ ಪ್ರಾರಂಭಕ್ಕೆ ಹೇಳಿ ನೋಡ್ರಿ. ಇಲ್ಲಿ ಹೇಳಿ ನೋಡ್ರಿ ಇದನ್ನ. ಇಲ್ಲಿ 4 ತರದ ಇಂಟ್ರಾಗೇಟಿವ್ ಐತಿ. ಹೌದಲ್ರಿ, ಇದು 4 ತರದ ಇಂಟ್ರಾಗೇಟಿವ್. ಇಲ್ಲಿ ಡೂ ಹ್ಯಾಕ್ ಮಾಡ್ತೀವಿ, ಡಸ್ ಹ್ಯಾಕ್ ಮಾಡ್ತೀವಿ, ಡಿಡ್ ಹ್ಯಾಕ್ ಮಾಡ್ತೀವಿ. ಹೆಲ್ಪಿಂಗ್ ವರ್ಬ್ ಇರ್ಲಾರ್ದಾಗ, ಪ್ರೆಸೆಂಟ್ ಸಿಂಪಲ್, ಪಾಸ್ಟ್ ಸಿಂಪಲ್ ಇದ್ರೆ. ಹೆಲ್ಪಿಂಗ್ ವರ್ಬ್ ಇದ್ದಾಗ ಹೆಲ್ಪಿಂಗ್ ವರ್ಬ್ನ ಮೊದಲು ತಗೊಂಡು ಸಬ್ಜೆಕ್ಟ್ ನಂತರ ಹಾಕಿ ಇದನ್ನ ಪ್ರೆಸೆಂಟ್ ಮಾಡಲಾರ್ದೆ ಇದ್ಕಿದ್ದಂಗ ಇಡ್ತೀವಿ. ಬಟ್ ಇವನ್ನ ಪ್ರೆಸೆಂಟ್ ಮಾಡ್ತೀವಿ. ಈಟ್ ಆಗ್ತೈತಿ, ಈಟ್ಸ್ನು ಈಟ ಆಗ್ತೈತಿ, ಏಟ್ನು ಈಟ ಆಗ್ತೈತಿ. 4 ತರದ ಇಂಟ್ರಾಗೇಟಿವ್ ಆಗ್ತಾವ. ಇದು ಸರಿಯಾಗಿ ತಿಳ್ಕೊಬೇಕು. ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ನೋಡ್ಬೇಕು, ಕರೆಕ್ಟ್ WH ವರ್ಡ್ ತಗೋಬೇಕು, ಕರೆಕ್ಟ್ ಇಂಟ್ರಾಗೇಟಿವ್ ಮಾಡಬೇಕು. 10 hours ಹೌ ಲಾಂಗ್ ಇಂಟ್ರಾಗೇಟಿವ್ ಮಾಡ್ರಿ. ಹಿ ಸ್ಟಡೀಸ್, ಡಸ್ ಹಿ ಸ್ಟಡಿ. ಹೌ ಲಾಂಗ್ ಡಸ್ ಹಿ ಸ್ಟಡಿ ಎ ಡೇ. ಅಲ್ಲೋ ಹಿಂಗತೆ ಮಾಡ್ರಿ, ಚಂದ ಆಗ್ತದೆ. ಈ ಸೆಂಟೆನ್ಸ್ ಅನ್ನ ಇದಕ್ಕಿಂತ ಚಂದ ಮಾಡಬಹುದು. ಅದು ನಿಮ್ಗೆ ಲ್ಯಾಂಗ್ವೇಜ್ ಅಲ್ಲಿ ಮಾಸ್ಟ್ರಿ ಇದ್ರೆ ಮಾಡಕ್ ಬರ್ತೈತಿ. ಇಲ್ಲಕ್ಕಂದ್ರ ಬಿಗಿನರ್ಸ್ ಇದ್ರಪ್ಪ ಅಂದ್ರೆ ನಾನೇನು ಹೇಳಿನ ಆ ಟೈಪ್ ಮಾಡಬೇಡಿ. ಇದಕ್ಕಿಂತ ಚಂದ ಹೆಚ್ಚು ಬ್ಯೂಟಿಫುಲ್ ಹೆಂಗ್ ಮಾಡ್ಬೋದು ಅಂದ್ರ ಈ ಎ ಡೇ ಅನ್ನುವಂಥದ್ದು ಇಲ್ಲೇ ಸೇರಿಸ್ಬೋದ್ರಿ. ಹೌ ಲಾಂಗ್ ಎ ಡೇ ಡಸ್ ಹಿ ಸ್ಟಡಿ, ಇಷ್ಟು ಮಾಡ್ಬೋದು. ಸ್ವಲ್ಪ ಇಂಪ್ರೂವ್ಡ್, ಸ್ವಲ್ಪ ಮಾಸ್ಟ್ರಿ ಇರ್ಬೇಕು ನಿಮಗೆ. ಹೆಂಗ ಮಾತಾಡಿದ್ರೆ ಇಂಗ್ಲಿಷ್ ತಪ್ಪಾಗೋದಿಲ್ಲ, ಬಟ್ ಇಟ್ ವಿಲ್ ಬಿ ಮೋರ್ ಬ್ಯೂಟಿಫುಲ್ ಅಂತ ಹೇಳಿ. ಹಂಗ ಮಾಸ್ಟ್ರಿ ಇದ್ರೆ ಅದು ಮಾಡ್ರಿ. ಅದೇನೋ ಗೊತ್ತಿಲ್ಲ, ಅದು ಏನಾರು ಮಾಡಕ್ ಹೋದ್ರ ಲ್ಯಾಂಗ್ವೇಜ್ ಕೆಟ್ಟಿತ್ತು. ನಾನೇನು ಹೇಳೀನಿ ರೂಲ್ಸ್ ಆ ಪ್ರಕಾರ ಮಾಡ್ರಿ. ಬಿಗಿನರ್ಸ್ ರೂಲ್ಸ್ ಪ್ರಕಾರ ಹೋಗ್ತಾರ. ಸೈಕಲ್ ಕಲ್ತಂಗ್ರಿ ಸ್ಟಾರ್ಟಿಂಗ್ ಮುಂದ ನೋಡ್ಬೇಕಂತಾರ. ಪೆಡಲ್ ಕಡೆ ಕಾಲು ಚಂಡ್ ತಳಗ್ ಬಾಗಿಸ್ಬಿಡ್ತೀವಿ ಸ್ಟಾರ್ಟಿಂಗ್ ಕಲಿಯುವಾಗ. ಮುಂದೆ ನೋಡು, ಪೆಡಲ್ ಹಂಗ ತುಳಿ, ಬೆಲ್ ಕಡೆ ಲಕ್ಷ್ಯ ಇರಲಿ, ಬ್ರೇಕ್ ಕಡೆ ಲಕ್ಷ್ಯ ಇರಲಿ, ಬ್ಯಾಲೆನ್ಸ್ ಕಡೆ ಲಕ್ಷ್ಯ ಇರಲಿ. ಇವು ಯಾವಾಗ ಸ್ಟಾರ್ಟಿಂಗ್. ಕ್ರಮೇಣ ಅಯ್ಯೋ ಶಿವನೇ 2 ಕೈ ಬಿಟ್ಟು ಸೈಕಲ್ ಹೊಡಿತಾರ. ಹಂಗ ಸ್ಟಾರ್ಟಿಂಗ್ ಸ್ವಲ್ಪ ರೂಲ್ಸ್ ಪ್ರಕಾರ ಹೋಗ್ರಿ.
ನಂತರ ಮಾಸ್ಟ್ರಿ ಬಂದ್ಮೇಲೆ ನಿಮ್ಗೆ ಗೊತ್ತಾಗ್ತೈತಿ ಹಿಂಗೂ ಮಾಡಿದ್ರ ಹೆಚ್ಚು ಚಂದ ಇರ್ತೈತಿ, ಮತ್ತೆ ಹಿಂಗ್ ಮಾಡಿದ್ರ ತಪ್ಪಾಗ್ತೈತಿ ಅಂತ ಹೇಳಿ. ಅವಾಗ ಬಂದಾಗ ಹಂಗ್ ಮಾಡ್ರಿ, ಅಲ್ಲಿ ತನಕ ರೂಲ್ಸ್ ಪ್ರಕಾರ ಹೋಗ್ರಿ. ಸರಿನಾ? ಇನ್ನೊಂದು ಸೆಂಟೆನ್ಸ್. ಇಲ್ಲೊಂದು ಸ್ವಲ್ಪ ಕಡಿಮೆ ಯೂಸ್ ಆಗತ್ತೆ ಇದು. ದ ಬಸ್ ವಾಸ್ coming from the bus was coming from ಬೆಂಗಳೂರು. ಇದು ಒಂದು ಸೆಂಟೆನ್ಸ್ ಹಂಗ ಬರೀತೀನಿ. ಅಂಡರ್ಲೈನ್ ಫ್ರಮ್ ಬೆಂಗಳೂರು ಅಂತ ಮಾಡ್ತೀನಿ, ಸ್ವಲ್ಪ ಕಡಿಮೆ ಬಳಕೆ ಇದು. ಎಲ್ಲಿಂದ ಬರಾಕತೈತಿ ಬಸ್ ಅಂತ ಹೇಳಿ, ಬೆಂಗಳೂರಿನಿಂದ ಅಂತ ಹೇಳಿ. ಇದಕ್ಕೊಂದಿದೆ ಎಲ್ಲಿಂದ ಅನ್ನಕ, ಹೆನ್ಸ್ ಅಂತ ಹೇಳಿ, ಸ್ವಲ್ಪ ಕಡಿಮೆ ಬಳಕೆ ಇದು, ಬಟ್ ಹೇಳಿಕ್ ಬರೋದಿಲ್ಲ, ಯೂಸ್ ಐತಿ. ಹೆನ್ಸ್ ಎಲ್ಲಿಂದ, ಡಿಪಾರ್ಟೆಡ್ ಪ್ಲೇಸ್, ಹೆನ್ಸ್ ತಗೋಬೇಕಿಂತಲ್ಲ. ಇಂಟ್ರಾಗೇಟಿವ್ ಮಾಡ್ರಿ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಐತಿ, ಅದರಲ್ಲಿ ಬದಲಿ ಮಾಡಿಬಿಡೋದು. ವಾಸ್ ದ ಬಸ್ ಕಮಿಂಗ್, ಹೆನ್ಸ್ ವಾಸ್ ದ ಬಸ್ ಕಮಿಂಗ್, ಹಿಂಗತ್ತೆ ಆಗ್ತದೆ. ಇದನ್ನ ನೀವು ಬೇಕಂದ್ರೆ ಹಿಂಗೂ ಮಾಡ್ಬೋದು, ಹೇರ್ ತಗೋಬಹುದ್ರಿ. ಹೇರ್ ತಗೊಂಡು ವೇರ್ ವಾಸ್ ದ ಬಸ್ ಕಮಿಂಗ್ ಫ್ರಾಮ್ ಹಾಕ್ಬೇಕು, ಅಂದ್ರೆ ಚಲೋ ಆಗ್ತದೆ, ಕರೆಕ್ಟ್ ಆಗ್ತದೆ. ವೇರ್ ವಾಸ್ ದ ಬಸ್ ಕಮಿಂಗ್ ಫ್ರಾಮ್, ಎರಡರಲ್ಲಿ ಯಾವ್ದು ಮಾಡಿದ್ರು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇಲ್ಲೊಂದಿದೆ ನೋಡ್ರಿ. ಹರ್ ಡ್ರೆಸ್ಸಸ್ ಆರ್ ರೆಡ್. ಕಲರ್ ಅಂಡರ್ಲೈನ್ ಮಾಡೀನಿ, ಕಲರ್ ರೆಡ್, ಬ್ಲೂ, ಬ್ಲ್ಯಾಕ್, ಯೆಲ್ಲೋ, ವೈಟ್, ಗ್ರೀನ್, ಹಿಂಗತೆ ಕಲರ್ ಇದ್ರೆ ವಾಟ್ ಕಲರ್ ಅಂತ ತಗೋರಿ, WH ವರ್ಡ್. ಅದಕ್ಕಾಗಿ ಇದೆ ಮೀಸಲು. ವಾಟ್ ಕಲರ್ ಇಂಟ್ರಾಗೇಟಿವ್ ಮಾಡ್ರಿ. ಆರ್ ಹರ್ ಡ್ರೆಸ್ಸಸ್, ವಾಟ್ ಕಲರ್ ಆರ್ ಹರ್ ಡ್ರೆಸ್ಸಸ್. ಇದಕ್ಕ ಹಿಂಗೂ ಮಾಡ್ಬೋದ್ರಿ, ನಿಮಗ ಹೆಂಗಂದ್ರ ಹೌ ತಗೋಬಹುದ್ರಿ, ಇಂತಲ್ಲ ಕರೆಕ್ಟ್ ಆಗ್ತದೆ, ಏನ್ ತೊಂದರೆ ಇಲ್ಲ. ಹೌ ಆರ್ ಹರ್ ಡ್ರೆಸ್ಸಸ್, ಕರೆಕ್ಟ್ ಆಗ್ತದೆ. ಬಟ್ ಐ ಪ್ರಿಫರ್ ದಿಸ್ ಒನ್. ನೆಕ್ಸ್ಟ್ ಕ್ವಶನ್. ಇಲ್ಲೊಂದು ಸೆಂಟೆನ್ಸ್ ಇದೆ. ದೀಪ loves her husband very dearly ಅಂತ. ಇಲ್ಲಿ ಇದನ್ನ ಅಂಡರ್ಲೈನ್ ಮಾಡ್ಬೇಕಂತ ಮಾಡಿ ನಾನು. ಏನ್ ತಗೋಬೇಕು ಅನಿಸ್ತೈತಿ ನಿಮಗೆ WH ವರ್ಡ್? ದೀಪ ತನ್ನ ಗಂಡನ್ನ ಬಹಳ ಪ್ರೀತಿಯಿಂದ ಕಾಣ್ತಾಳ, ಪ್ರೀತಿಸ್ತಾಳ. ತನ್ನ ಗಂಡನ್ನ ಅಂತ ಆನ್ಸರ್ ಬರ್ಬೇಕಾದ್ರೆ ನಾವು ಯಾರನ್ನ ಅನ್ಬೇಕಾಗ್ತೈತಿ? ಹೂಮ್ ತಗೋಬೇಕು. ಇಂಟ್ರಾಗೇಟಿವ್ ಮಾಡ್ಕೊಡ್ರಿ. ಡಸ್ ದೀಪ, whom does Deepa love very, very, very dearly? Finished. Whom does Deepa love very dearly? Her husband. Answer ಆಗಿ ಬರ್ತದೆ. Next. 14th.
ಇಲ್ಲೊಂದು ಅದ ನೋಡ್ರಿ, ಮಹೇಶ್ ಪಾಸ್ಡ್ KS ಟ್ವೈಸ್ ಅಂತ ಐತಿ. ಟ್ವೈಸ್ ಅಂದ್ರೆ 2 ಸಲ, ಒನ್ಸ್ ಅಂದ್ರೆ 1 ಸಲ, ಟ್ವೈಸ್ ಅಂದ್ರೆ 2 ಸಲ, ಥ್ರೈಸ್ ಅಂದ್ರೆ 3 ಸಲ, 4 ಟೈಮ್ಸ್, 5 ಟೈಮ್ಸ್, 6 ಟೈಮ್ಸ್, 7 ಟೈಮ್ಸ್, ಮುಂದೆಲ್ಲ ಟೈಮ್ಸ್. ಇದು ಏನ್ ಹೇಳುತ್ತಂದ್ರ ಈ ಕೆಲಸ ಎಷ್ಟು ಸಲ ನಡೀತು ಅಂತ ಹೇಳುತ್ತ. ಎಷ್ಟು ಸಲ ಅಂತ ಕೇಳಾಕ ಇಂಗ್ಲಿಷ್ ಒಳಗ ಏನೈತಿ ಹೇಳ್ರಿ ನೋಡೋಣ. ಏನೈತಿ ಹೇಳ್ರಿ? ಹೌ ಆಫನ್ ಅಂತ ಐತ್ರಿ. ಹೌ ಆಫನ್ ಅನ್ಬೇಕು. ಎಷ್ಟು ಸಲ ನೋಡಿ ಈ ಸಿನಿಮಾ ನೀನು? ಎಷ್ಟು ಸಲ ಈ ಸಿನಿಮಾ ನೋಡಿ ನೀನು? ಹೌದಲ್ಲ? ಹೆಂಗ್ರಿ ಬಹಳ ಹೇಳ್ತಿದ್ರು. ಬಂಗಾರದ ಮನುಷ್ಯ ಹಳೆ ಕಾಲ ಸಿನಿಮಾ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅವಾರ್ಡ್ ಫಿಲ್ಮ್ ಅದು. ಎಲ್ಲ ಫಾರಿನ್ದೊಳಗೆಲ್ಲ ಹೋಗೈತಿ, ಬೇರೆ ಲ್ಯಾಂಗ್ವೇಜ್ ಡಬ್ಬಿಂಗ್ ಆಗೈತಿ. ಹಿಂಗೈತಿ ನೋಡಿದೆ ನಾನು, ಭಾಳ ಇಷ್ಟ. 3 ಸಲ ನೋಡಿದೆ ನಾನು ಬಂಗಾರದ ಮನುಷ್ಯ. ಎಷ್ಟು ಸಲ ನೋಡಿದೆ ನಾನು? ಅವ ಆಫನ್ ಹೌದಲ್ರಿ? ಹಂಗ ಎಷ್ಟು ಸಲ ಅನ್ಬೇಕಾದ್ರೆ ಹೌ ಆಫನ್ ಅನ್ರಿ. ಮಹೇಶ್ ಪಾಸ್ಡ್ ಇಂಟ್ರಾಗೇಟಿವ್ ಕರೆಕ್ಟ್ ಮಾಡ್ರಿ. ಡಿಡ್ ಮಹೇಶ್ ಪಾಸ್ ಏನನ್ನ ಐತದ ವರ್ಡಿನ KS, ಮುಂದೇನು ಇಲ್ಲಲ್ಲ. ಓಕೆ. ಹೌ ಆಫನ್ ಡಿಡ್ ಮಹೇಶ್ ಪಾಸ್ KS. ಓಕೆ. ನೆಕ್ಸ್ಟ್ ಇಲ್ಲೊಂದು ಲೈನ್ ಹಾಕ್ತೀನಿ ನಾನು. ಯಾಕಂತ ಕೇಳಿದ್ರ ಇನ್ನೊಂದು 4 WH ವರ್ಡ್ ಸ್ವಲ್ಪ ಸ್ಪೆಷಲ್ ಅದಾವ್ರಿ. ಅವು ಆ ವರ್ಡ್ಸ್ಗಳು ಅಂಡರ್ಲೈನ್ ಆದಾಗ ಮತ್ತು ಆ ವರ್ಡ್ಸ್ WH ವರ್ಡ್ಸ್ ತಗೊಂಡಾಗ ಸ್ವಲ್ಪ ಡಿಫರೆಂಟ್ ಆಗಿ ನಾವು ಫ್ರೇಮಿಂಗ್ ಕ್ವಶನ್ ಮಾಡ್ಬೇಕಾಗ್ತೈತಿ. ಅದು ಯಾವುದು ಅಂತ ಕೇಳಿದ್ರೆ ಇಲ್ಲಿ ಹೇಳ್ತೇನೆ ನೋಡಿ. He wears cotton dresses ಆಲ್ವೇಸ್. ಒಂದು ಸೆಂಟೆನ್ಸ್ ಕೊಡ್ತೇನೆ. ಇಲ್ಲಿ ಒಂದು ವರ್ಡ್ ಅಂಡರ್ಲೈನ್ ಮಾಡ್ತೀನಪ್ಪ ನಾನು, ಕಾಟನ್ ಅಂತೇಳಿ. ಇದು ಅಡ್ಜೆಕ್ಟಿವ್. ಇದು ಕ್ವಾಲಿಟಿ ಹೇಳ್ತೈತಿ. ಕಾಟನ್ ಡ್ರೆಸ್ಸಸ್ ಅಂತೇಳಿ. ಕಾಸ್ಟ್ಲಿ ಡ್ರೆಸ್ಸಸ್, ಚೀಪ್ ಡ್ರೆಸ್ಸಸ್, ಗುಡ್ ಡ್ರೆಸ್ಸಸ್, ಬ್ಯಾಡ್ ಡ್ರೆಸ್ಸಸ್, ಗ್ರೇಟ್ ಮ್ಯಾನ್, ಕ್ಲೀನ್ ಸಿಟಿ, ಟೇಸ್ಟಿ ಫುಡ್, ಡರ್ಟಿ ವಾಟರ್, ಗುಡ್ ಟೀಚರ್, ಡಲ್ ಸ್ಟೂಡೆಂಟ್, ಡಿಫಿಕಲ್ಟ್ ಕ್ವಶನ್, ಇಂಟರೆಸ್ಟಿಂಗ್ ಸ್ಟೋರಿ. ಹಿಂಗತೆ ಇದ್ದು ಅಂದ್ರ ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಅಡ್ಜೆಕ್ಟಿವ್ ಇತ್ತಂದ್ರ ಎಂತಲ್ಲೇ ನಾವು ವಾಟ್ ಕೈಂಡ್ ಆಫ್ ತಗೋಬೇಕ್ರಿ. ವರ್ಡ್ ಅಂಡರ್ಲೈನ್ ಮಾಡಿದಂಥದ್ದು ಅಡ್ಜೆಕ್ಟಿವ್ ಇದ್ದರೆ ವಾಟ್ ಕೈಂಡ್ ಆಫ್ ತಗೋಬೇಕು. ವಿಶೇಷ ಏನು ಅಂದ್ರೆ ನಾವು ಇಲ್ಲಿವರೆಗೆ ಏನ್ ಮಾಡಿದ್ವಿ? ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ನೋಡಿ WH ವರ್ಡ್ ತಗೊಂಡು ಇಂಟ್ರಾಗೇಟಿವ್ ಮಾಡಿದ್ವಿ. ಇಲ್ಲಿ ಹಂಗಲ್ಲ. ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ನೋಡಿ WH ವರ್ಡ್ ತಗೊಂಡು ಅಂಡರ್ಲೈನ್ ಮಾಡಿದಂಥದ್ದು ವರ್ಡಿನ ಮುಂದಿನ ವರ್ಡ್ ಇರ್ತದಲ್ಲ ಅದನ್ನ ಇದಕ್ಕ ಸೇರಿಸ್ಬೇಕ್ರಿ. ವಾಟ್ ಕೈಂಡ್ ಆಫ್ ಡ್ರೆಸ್ಸಸ್. ಆ ನಂತರ ಇಂಟ್ರಾಗೇಟಿವ್ ಮಾಡಬೇಕು. ಇವು ನೆಕ್ಸ್ಟ್ ಇಂಥವು 4-5 WH ವರ್ಡ್ ಬರ್ತಾವ್ರಿ. ಹಿಂಗತೆ ಇಂಥವು 5 WH ವರ್ಡ್ ಅಂದ್ರೆ WH ತಗೊಂಡ ತಕ್ಷಣ ಇಂಟ್ರಾಗೇಟಿವ್ ಮಾಡಿದ್ವಿ. ಇಲ್ಲಿ ಹಂಗಲ್ಲ. WH ತಗೊಂಡು ಅಂಡರ್ಲೈನ್ ಮಾಡಿದಂತ ಮುಂದಿನ ವರ್ಡ್ ಅನ್ನ WH ಜೋಡಿಸಿ ಆ ನಂತರ ಇಂಟ್ರಾಗೇಟಿವ್ ಮಾಡ್ಕೋಬೇಕು. ಇಂಥವು 5 WH ಕ್ವಶನ್ ತಗೊಳ್ಳುವಾಗ ಮಾಡಬೇಕು. ಇದು ಗೊತ್ತಿರ್ಬೇಕು ನಿಮಗೆ. ಅದನ್ನ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಈಗ
ಅಂಡರ್ಲೈನ್ ಮಾಡಿದಂಥದ್ದು ಕ್ವಾಲಿಟಿ ಇತ್ತಪ್ಪ ಅಂದ್ರೆ ವಾಟ್ ಕೈಂಡ್ ಆಫ್ ತಗೋರಿ, ಅದ್ರ ಮುಂದಿನ ವರ್ಡ್ ಅದಕ್ಕೆ ಹಾಕ್ಕೊಡ್ರಿ, ಇಂಟ್ರಾಗೇಟಿವ್ ಮಾಡ್ರಿ ಆಸ್ ಯೂಸುವಲ್. ಹೌದಾ? ಇದ ವಿಶೇಷ. ಏನು ವಿಶೇಷ ಅಂದ್ರೆ ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ತಗೊಂಡು ಇಂಟ್ರಾಗೇಟಿವ್ ಹೋಗ್ಬಿಡುದಿಲ್ಲ, ಅದರ ಮುಂದಿನ ವರ್ಡ್ ಅನ್ನ ಅದಕ್ಕೆ ಜೋಡಿಸ್ಕೋಬೇಕು, ಆನಂತರ ಇಂಟ್ರಾಗೇಟಿವ್ ಮಾಡ್ಕೋಬೇಕು. ಇದು ಮುಂದೆ ಬರುವ ಇಂಥವು 5 WH ವರ್ಡ್ಸ್ಗಳು ವಿಶೇಷ, ಹಿಂದಿನಕ್ಕಿಂತ ವಿಶೇಷ. ಒಂದು 20 WH ವರ್ಡ್ಸ್ ಮಾಡ್ತೀನಿ ನಾನು. 20ರೊಳಗೆ 14 WH ಕ್ವಶನ್ ಒಂದೇ ರೀತಿ ಆಗ್ತವೆ ಇಂಟ್ರಾಗೇಟಿವ್, ಒಂದು 5 WH ಕ್ವಶನ್ ಬೇರೆ ರೀತಿಯಲ್ಲಿ ಆಗ್ತವೆ. 19 ಆಯ್ತು. ಇನ್ನು ಒಂದು ಐತೆಲ್ಲ ತುಂಬಾ ಸ್ಪೆಷಲ್, ಅದನ್ನ ನಂತರ ಕೊನೆಗೆ ಲಾಸ್ಟಿಗೆ ಹೇಳ್ತೀನಿ. ಅದರ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಅದು, ಅದನ್ನೇ ಕೇಳ್ತಾರೆ ಜಾಸ್ತಿ. ಈಗ ಹಿಂಗತೆ ಮಾಡ್ಕೊರಿ, ನಂತರ ಇಂಟ್ರಾಗೇಟಿವ್ ಮಾಡ್ಕೊರಿ. ವಾಟ್ ಕೈಂಡ್ ಆಫ್ ಡ್ರೆಸ್ಸಸ್ ಹಿ ವೇರ್ಸ್, ಇಂಟ್ರಾಗೇಟ್ ಮಾಡ್ಕೊಂಡ್ರೆ ಡಸ್ ಹಿ ವೇರ್. ವಾಟ್ ಕೈಂಡ್ ಆಫ್ ಡ್ರೆಸ್ಸಸ್ ಡಸ್ ಹಿ ವೇರ್ ಮುಂದೈತಲ್ಲ ಅದನ್ನ ಸೇರಿಸ್ಕೊಂಡ್ಬಿಟ್ರಿ. ಆಲ್ವೇಸ್. ವಿಶೇಷ ಏನಂದ್ರ ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ನೋಡಿ WH ವರ್ಡ್ ಹಾಕೊಂಡು ಇಂಟ್ರಾಗೇಟಿವ್ ಹೋಗಲಾರ್ದೆ ಅದರ ಮುಂದಿನ ವರ್ಡ್ ಅನ್ನ WH ವರ್ಡ್ಸ್ಗೆ ಸೇರಿಸ್ಕೋಬೇಕು. ಇವೆರಡೂ ಸೇರಿ WH ವರ್ಡ್ ಆಗ್ತೈತಿ. ಅನಂತರ ಇಂಟ್ರಾಗೇಟಿವ್ ಸ್ಟಾರ್ಟ್. ಹೆಂಗ ಈಗ ಮುಂದೆ ಇನ್ನೂ 4 WH ಕ್ವಶನ್ ಹಿಂಗ ಬರ್ತಾವ್ರಿ, ಅವಾಗ 19 ಆಗ್ತೈತಿ. ಲಾಸ್ಟ್ 20ನೇದ್ದು ತುಂಬಾ ಸ್ಪೆಷಲ್ ಐತಿ. 16ನೇದ್ದು ಇಲ್ಲಂತ ಐತಿ ನೋಡಿ. ದೀಪ ಟೇಕ್ಸ್ Deepa takes teacher's advice ಅಂತ ಐತಿ. ಟೀಚರನ ಅಂತ ಐತಿ. ಓನರ್ಶಿಪ್ ತೋರಿಸ್ತತಿದ್ದು, ಯಾರ್ದು ಅಡ್ವೈಸ್ ತಗೊಂತಾಳ ದೀಪ ಅಂತ, ಟೀಚರ್ ಅಂತ. ಇಂತಲ್ಲಿ ಏನ್ ಮಾಡ್ತೀರಿ, ಹೂಸ್ ತಗೋಬೇಕಾಗ್ತದೆ. ಯಾರು, ಇದ್ರ ಮುಂದಿನ ವರ್ಡ್ ಸೇರಿಸ್ಬೇಕಂತ ಇದಕ್ಕೆ ಹೇಳಿದ್ ನಾನು. ಹೂಸ್ ಅಡ್ವೈಸ್. ಹೆಂಗ ದೀಪಾ ಟೇಕ್ಸ್ ಟೀಚರ್ಸ್ ಅಡ್ವೈಸ್. ಹೂಸ್ ಅಡ್ವೈಸ್ ದೀಪಾ ಟೇಕ್ಸ್. ಡಸ್ ದೀಪಾ ಟೇಕ್. ಇಲ್ಲೊಂದೇನೋ ವರ್ಡ್ ಐತೆ ಅಂತ ಹೇಳಿರಿ ನೀವು, ಆಲ್ವೇಸ್ ಐತೆ ಅಂತ ಹೇಳಿರಿ. ಇಲ್ಲಿ ಆಲ್ವೇಸ್ ಬರ್ಕೋರಿ, ಅದ್ರಾಗ ಏನಾಯ್ತು. ಹೆಂಗ ಈ ತರಹ WH ಪ್ಲಸ್ ನೌನ್ ಬರೋದು 5 WH ವರ್ಡ್ಗಳನ್ನವ್ರೆ. ಒಂದು ವಾಟ್ ಕೈಂಡ್ ಆಫ್, ಇನ್ನೊಂದು ಹೂಸ್, ಮಗದೊಂದು ಕೇಳಿಸ್ಕೋರ. ದೇ ಸಿಲೆಕ್ಟ್. ಒಂದು ಮಾಡೆಲ್ ತಗೊಳ್ಳೇನ, ಒಂದು ಮಾಡೆಲ್ ಇರುವಂತ ಸೆಂಟೆನ್ಸ್. ದೇ ಕ್ಯಾನ್ ಬೈ ದ್ಯಾಟ್ ಹೌಸ್. ದೊಡ್ಡದೊಂದು ಬಿಲ್ಡಿಂಗ್ ಅದಪ್ಪ, 8 ಕೋಟಿ ರೂಪಾಯಿ ಇದ್ದೊಂದು ಬಿಲ್ಡಿಂಗ್, ಮನಿ ಅದು. ಅವರಿಗೆ ಆ ಮನಿ ಕೊಂಡ್ಕೊಳ್ಳುವಂತ ಸಾಮರ್ಥ್ಯ ಐತಿ. ಅದಲ್ಲ ಇದ್ ಬಿಡು, ಬೇಕಾದ್ರೆ ಬೇರೆ ಒಂದೇನು ತಗೊಂತೀನಲ್ರಿ. he liked this pen. ಇದನ್ನು ತಗೊಂತೇನೆ. ದಿಸ್ ಅಂಡರ್ಲೈನ್ ಮಾಡ್ತೇನೆ. ದಿಸ್, ದ್ಯಾಟ್, ದೀಸ್, ದೋಸ್, ಸಚ್ ಇಂಥ ವರ್ಡ್ಗಳಿದ್ದಾಗ ಏನ್ WH ಕ್ವಶನ್ ತಗೊಂತೀರಿ? ವಿಚ್ ತಗೋಬೇಕಿಲ್ಲ. ವಿಚ್. ವಿಚ್ ಪೆನ್. ಹೆಂಗ ಇಲ್ಲೊಂದು ತಪ್ಪು ಬರೆದಿ ನೋಡ್ರಿ, ಮಿಸ್ಟೇಕ್ ಮಾಡೇನಿ. ಈ ಲೈಕ್ಸ್ ಹೋಗ್ಬೇಕು, ಬಾಯಿಂದ ಕರೆಕ್ಟ್ ಬರ್ತೈತಿ, ಬರೀ ಪೆನ್ ಕೆಲಸ ಮಾಡೋದಿಲ್ಲ. he likes this pen. ದಿಸ್, ದ್ಯಾಟ್, ದೀಸು, ದೋಸು, ಸಚ್ ಜನರಲ್ ಆಗಿದ್ರೆ ವಿಚ್ ತಗೊಳ್ರಿ. ವಿಚ್ ಪೆನ್ ಡಸ್ ಹಿ ಲೈಕ್. ಡಸ್ ಹಿ ಲೈಕ್.
ನಾನು ಹೇಳ್ಬೇಕಾದ್ದೇನೆಂದ್ರೆ ವಿಚ್ ತಗೊಂಡು ಇಲ್ಲಿದು ಇಲ್ಲಿ ಹಾಕೋಬೇಕು, ಅದು ಬಹಳ ಇಂಪಾರ್ಟೆಂಟ್. ವಿಚ್ ಪೆನ್ ಡಸ್ ಹಿ ಲೈಕ್? ಆಕ್. ಈ ತರ ವಾಟ್ ಕೈಂಡ್ ಆಫ್, ಹೂಸ್, ವಿಚ್, ಮೂರ್ ಅದಾವೇನೋ, 5 ಅದಾವ್ರಿ ಅಂತವ್ರಿ. ಇನ್ನೆರಡು ಯಾವುವು ನೋಡ್ರಿ. ರಮೇಶ್ ಒಂದು ಮಾಡೆಲ್ ತಗೋಬೇಕಂತೇನೆ. ಕ್ಯಾನ್ ಬೈ 20 ತೋಲಾ ಆಫ್ ಗೋಲ್ಡ್. 20 ತೋಲಾ ಆಫ್ ಗೋಲ್ಡ್ ಅಂಡರ್ಲೈನ್ ಮಾಡ್ತಾರ. ರಮೇಶ ಕೊಂಡ್ಕೋಬೇಕಾದದ್ದು 20 ತೋಲಾನಲ್ಲ, ಗೋಲ್ಡನ್. ಗೋಲ್ಡ್ ಅನ್ಕೌಂಟೇಬಲ್ ಅದ ಇದು, ಅದಕ್ಕೆ ಅದರ ತೂಕ ಕೊಡ್ತಾರೆ ಇಲ್ಲಿ. ಹಿಂಗ ಅನ್ಕೌಂಟೇಬಲ್ ತಿಂಗಿತ್ತು ತೂಕದಾಗ ಅಳಿತಿದ್ರ ಅಂತಂದ್ರ ಹೌ ಮಚ್ ತಗೋಬೇಕು, ಅದಕ್ಕೆ WH ವರ್ಡ್. ಹೌ ಮಚ್ ತಗೋರಿ. ಹೌ ಮಚ್ ಏನು? ಹೌ ಮಚ್ ಗೋಲ್ಡ್ ಇದನ್ನೆಲ್ಲ ಸೇರಿಸ್ರಿ. ಮತ್ತಂದ್ರ ಮೀನಿಂಗ್ ಆಗುತ್ತಿಲ್ಲ ನೋಡ್ರಿ ನೀವ್ರಿ. ಹೌ ಮಚ್ ಗೋಲ್ಡ್, ಹೌ ಮಚ್ ಗೋಲ್ಡ್. ಕ್ಯಾನ್ ರಮೇಶ್ ಮಾಡಲ್ ಇದ್ರೆ ಮಾಡಲ್, ಅದ್ರಿ ಬದ್ರಿ ಮಾಡೋದ್ರಿ, ಇಂಟ್ರಾಗೇಟಿವ್ ಮಾಡೋದ್ರಿ. ಹೌ ಮಚ್ ಗೋಲ್ಡ್ ಕ್ಯಾನ್ ರಮೇಶ್ ಬೈ. ಸರ್ ಗೋಲ್ಡ್ ಅಂಡರ್ಲೈನ್ ಆಗತ್ತಲ್ಲ, ಮತ್ತೆ ಇಲ್ಲಿ ಬರ್ತಾನ, ಬರ್ಲೇಬೇಕ್ರಿ. ಬರ್ದಿದ್ರ ಮೀನಿಂಗ್ ಆಗೋದಿಲ್ಲ. ಲ್ಯಾಂಗ್ವೇಜ್ ಅಂದ್ರೆ ಏನು? ರೂಲ್ಸ್ ಇಂಪಾರ್ಟೆಂಟ್, ಲ್ಯಾಂಗ್ವೇಜ್ ಇಂಪಾರ್ಟೆಂಟ್. ರೂಲ್ಸ್ಗಳು ದಿಂದಾಗಿ ಲ್ಯಾಂಗ್ವೇಜ್ ಹಾಳಾಗ್ತಿತ್ತಂದ್ರೆ ರೂಲ್ಸ್ ಅನ್ನ ಕೈ ಬಿಡ್ತೇವೆ. ನಮಗ ಇಂಪಾರ್ಟೆಂಟ್ ಅಂದ್ರೆ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಸರಳ ಆಗ್ಲಿ ಅಂತ ಒಂದಿಷ್ಟು ರೂಲ್ಸ್ ಮಾಡ್ಕೊಂಡಿವಿ. ಲ್ಯಾಂಗ್ವೇಜ್ ಪಾಲಿಸ್ಬೇಕು ನಾವ್ರಿ, ರೂಲ್ಸ್ ಅನ್ನಲ್ಲ. ರೂಲ್ಸ್ ನಮಗೊಂಥರ ಏನಂದ್ರೆ ಒಂಥರ ಹೆಲ್ಪಿಂಗ್ ಹ್ಯಾಂಡ್, ಒಂಥರ ಟೂಲ್ ಅದು. ಇದು ಹಂಗ ರೂಲ್ಸ್ ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಬರಬಾರ್ದು ಅಂತಾರ, ಬಟ್ ಇಲ್ಲಿ ಬರಬೇಕು. ಇನ್ನ ಇದು ಅನ್ಕೌಂಟೇಬಲ್ ಥಿಂಗ್ ಇದ್ದಾಗ ಗೋಲ್ಡ್, ಸಿಮೆಂಟ್, ಬಟರ್, ಡೀಸೆಲ್, ಮಿಲ್ಕ್, ಜೋವಾರ್, ವೀಟ್, ರೈಸ್, ಶುಗರ್, ಜಾಗ್ರಿ, ಇವೆಲ್ಲ ಏನು? ಇವೆಲ್ಲ ವಾಟರ್, ಇವೆಲ್ಲ ಅನ್ಕೌಂಟೇಬಲ್ ಥಿಂಗ್. ಇದು ಇಂಥಲ್ಲಿ ಎಷ್ಟು ನೀರು, ಎಷ್ಟು ಹಾಲು, ಎಷ್ಟು ಮೊಸರು, ಎಷ್ಟು ಮಜ್ಜಿಗೆ, ಎಷ್ಟು ಬೆಲ್ಲ, ಎಷ್ಟು ಸಕ್ಕರೆ, ಎಷ್ಟು ಅಕ್ಕಿ, ಎಷ್ಟು ಗೋಧಿ ಅಂತ ಕೇಳ್ಬೇಕಾದ್ರೆ ಹೌ ಮಚ್ ಅನ್ರಿ. ಅದ ಕೌಂಟೇಬಲ್ ಬಂದ್ರೆ ರಮೇಶನ್ನ ತಗೊಳ್ಳೇನೋ, ರಮೇಶನ್ನ ತಗೊಂತೇನೋ. ರಮೇಶ್ ಕ್ಯಾನ್ ಬೈ, ಏನು ಬೈ ಮಾಡ್ತಾನಂದ್ರ 20 ಕಾರ್ಸ್, 20 ಕಾರುಗಳನ್ನ ತಗೊಳ್ಬಲ್ಲವ. ಕಾರ್ ಎಣ್ಸಕ್ ಬರ್ತೈತ್ರಿ ಇದು. 1 ಕಾರ್, 2 ಕಾರ್. ನಮ್ಮ ಮನೆಗೆ 2 ಕಾರ್ ಅದ, ನಮ್ಮ ಮನೆ 3 ಕಾರ್ ಅದ. ಬಂಗಾರ ಎಣ್ಸಕ್ ಬರೋದಿಲ್ಲ. 1 ಬಂಗಾರ ಐತ್ರಿ, 2 ಬಂಗಾರ ಐತ್ರಿ ಅನ್ನಕ್ ಆಗೋದಿಲ್ಲ. ಬಂಗಾರ ಅನ್ಕೌಂಟೇಬಲ್, ಅದಕ್ಕೆ ಹೌ ಮಚ್ ತಗೋ. ಕಾರ್ ಕೌಂಟೇಬಲ್, ಪ್ಲೂರಲ್ ಆಗೈತೆ ನೋಡಿ, ಪ್ಲೂರಲ್. ಇದು ಪ್ಲೂರಲ್ ಆಗೋದು, ಬೋರ್ಡ್ಸ್ ಅಂತ ಆಗೋದಿಲ್ಲ. ವಾಟರ್ಸ್, ಮಿಲ್ಕ್ಸ್, ಶುಗರ್ಸ್ ಅಂತ ಆಗುತ್ತನ್ರಿ, ಆಗಲ್ಲ. ಯಾಕಂದ್ರೆ ಅದು ಅನ್ಕೌಂಟೇಬಲ್ ಥಿಂಗ್ ಐತಂದ್ರೆ ಹೌ ಮಚ್ ತಗೋರಿ, ಎಷ್ಟು ಅನ್ನಕ. ನಮ್ ಕನ್ನಡದಾಗ ಹಂಗಲ್ಲ, ಎಷ್ಟು ಬಂಗಾರ ಬೇಕ್ರಿ ಅಂತೇವ್ರಿ, ಎಷ್ಟು ಕಾರ್ ಅದಾವ್ರಿ ಅಂತೇವ್ರಿ. ಕೌಂಟೇಬಲ್ಕೂ ಎಷ್ಟನ ಅಂತೀವ್ರಿ ನಾವು ಕನ್ನಡದಲ್ಲಿ. ನೋಡ್ಬೇಕಾದ್ರೆ ಎಷ್ಟು ಕಾರ್ ಅದಾವ್ರಿ, ಎಷ್ಟು ಕಾರ್ ಅದಾವನ್ ಹತ್ರ ಅಂತೇಳಿ. ಎಷ್ಟು ಬಂಗಾರ ಅಂತೀವ್ರಿ, ಇದಕ್ಕಾದ್ರೂ ಎಷ್ಟ ಅಂತೀರಿ ನಮ್ಮ ಕನ್ನಡದೊಳಗ್ರಿ. ಆದ್ರೆ ಇಂಗ್ಲಿಷ್ ಹಂಗಿಲ್ರಿ. ಬಂಗಾರ ಎಷ್ಟು ಅಂತ ಕೇಳ್ಬೇಕಾದ್ರೆ ಹೌ ಮಚ್ ಅನ್ಬೇಕ್ರಿ. ಕಾರ್ ಎಷ್ಟು ಅಂತ ಕೇಳ್ಬೇಕಾದ್ರೆ ಹೌ ಮೆನಿ ಅನ್ಬೇಕ್ರಿ. ಹಿಂಗೆ ನೋಡ್ರಿ. ಹೌ ಮೆನಿ ಹಾಕ್, ಇದನ್ನ ಅಂಡರ್ಲೈನ್ ಮಾಡ್ಬಾರ್ದು. WH ವರ್ಡ್ ಜೊತೆಗೆ ತಂದು ಹಾಕ್ಬೇಕಲ್ಲ. ಹೌ ಮೆನಿ ಕಾರ್ಸ್, ಹೌದಲ್ರಿ? ಏನ್ ಮಾಡ್ತೀರಿ? ಹಿ ಕ್ಯಾನ್ ಬೈ, ರಮೇಶ್ ಕ್ಯಾನ್ ಬೈ, ಕ್ಯಾನ್ ರಮೇಶ್ ಬೈ, ಕ್ಯಾನ್ ರಮೇಶ್ ಬೈ.
ಹೌ ಮೆನಿ ಕಾರ್ಸ್ ಕ್ಯಾನ್ ರಮೇಶ್ ಬಾಯ್? ಎಸ್, ಇಷ್ಟ ಆಯ್ತು 19 ತನಕ. ಇದು ಹೇಳಿದ್ನಲ್ಲ WH ವರ್ಡ್ಸ್ ಯಾವ್ದ್ರಿ? ವಾಟ್ ಕೈಂಡ್ ಆಫ್. ಇಲ್ಲಿ ಹೇಳಿದ್ನಲ್ಲ 5 ವಿಶೇಷ ಅದಾವ ಅಂತೇಳಿ. ಒಂದು ವಾಟ್ ಕೈಂಡ್ ಆಫ್, ಒಂದು ಹೂಸ್, ಒಂದು ವಿಚ್, ಒಂದು ಹೌ ಮೆನಿ, ಒಂದು ಹೌ ಮಚ್. ಈ 5 WH ಕ್ವಶನ್ ತಗೊಂಡಾಗ WH ಪ್ಲಸ್ ನೌನ್ ನೆಕ್ಸ್ಟ್ ಇಂಟ್ರಾಗೇಟಿವ್ ಹಿಂಗತೆ ಮಾಡ್ಬೇಕಾಗ್ತದೆ. ಇದೊಂದು ರೂಲ್ ಹೊಸದಿಲ್ಲ. ಇನ್ನು ಇಲ್ಲಿ ಇವೆಲ್ಲ ಎರಡೂಗಳನ್ನ, ಎರಡಂದ್ರೆ ಈಗ WH ಪ್ಲಸ್ ಇಂಟ್ರಾಗೇಟಿವ್ ಮಾಡ್ದಲ್ಲ, ಮೊದಲು ಒಂದು 14 ಹೇಳಿದ್ದಲ್ಲ ಅದು. ಆಮೇಲೆ ಇವನ್ನ 5 ಇವನ್ ಬಿಟ್ಟು ಇವು ಎರಡೂಗಳನ್ನ ಹೊರತುಪಡಿಸಿ ಒಂದು ವಿಶೇಷ ಐತಪ್ಪ, ಅದು ತುಂಬಾ ಸ್ಪೆಷಲ್ ಆಗಿರೋದು, ಅದು ಅದನ್ನೇ ಕೇಳ್ತಾರೆ ವರ್ಷ. ಇಲ್ಲಿ ಒಂದು ನೋಡ್ರಿ 20th ಲಾಸ್ಟ್ ಇದು ನಾನು ಹೇಳೋದು. ಹೇಮಂತ್ ಹ್ಯಾಸ್ ಗಾಟ್ ದ ಫಸ್ಟ್ ರ್ಯಾಂಕ್ ಅಂತ ಒಂದು ಸೆಂಟೆನ್ಸ್ ಇದೆ. ಇದರೊಳಗ ಸಬ್ಜೆಕ್ಟ್ ಅನ್ನ ಅಂಡರ್ಲೈನ್ ಮಾಡ್ಬಿಡ್ತೀನಿ. ಭಾಳ ಡೇಂಜರಸ್ ಇದು. ಸಬ್ಜೆಕ್ಟ್ ಅಂಡರ್ಲೈನ್ ಆಗ್ತಂದ್ರೆ ಭಾಳ ಡೇಂಜರಸ್ ಇದು. ಡೇಂಜರಸ್ ಅಂದ್ರೆ ಏನು ಸರ್? ಡೇಂಜರಸ್ ಅಂದ್ರೆ ಏನು ಸರ್ ಅಂದ್ರೆ ಇಂಟ್ರಾಗೇಟಿವ್ ಮಾಡ್ಕೋದು ಭಾಳ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಆಯ್ತದ. ಹಂಗಂದ್ರೆ ಹೇಳ್ರಲ್ಲ, ಏನ್ ಡೇಂಜರಸ್ ಅಂತೀನಿ ಅಷ್ಟೇ ಸರಳ ಐತಿ. ಇದೊಂದು ವ್ಯಕ್ತಿ ಹೌದಲ್ಲಿ, ಇದೊಂದು ಹೇಮಂತ್, ಮಹೇಶ್, ಟೀಚರ್, ಡಾಕ್ಟರ್, ಮೈ ಫಾದರ್, ದ ಹೆಡ್ ಮಾಸ್ಟರ್, ಪ್ರಿನ್ಸಿಪಲ್, ಸರ್ಜನ್, ಡಾಕ್ಟರ್, ಮೈ ಫ್ರೆಂಡ್, ಲತಾ, ದೀಪಾ, ಮೈ ಮದರ್, ಇವೆಲ್ಲ ಪರ್ಸನ್ ಆಗ್ತಾರಲ್ಲ. ಇಂಥಲ್ಲಿ ಹೂ ತಗೋಬೇಕ್ರಿ. ಹೂ ತಗೊಂಡು ಇಂಟರಾಗೇಟಿವ್ ಮಾಡಬಾರದು. ಅಂದ್ರೆ ಮುಂದಿನ ಪಾರ್ಟ್ ಆಫ್ ಸೆಂಟೆನ್ಸ್ ಹೆಂಗಿರುತ್ತೆ ನೋಡ್ರಿ, ಎಕ್ಸಾಕ್ಟ್ಲಿ ಡಿಟ್ಟೋ ಇಶ್ಯೂ ಬಿಡ್ಬೇಕ್ರಿ. ಇಂಟ್ರಾಗೇಟಿವ್ ಮಾರ್ಕ್ ಕೊಟ್ಟು ಬಿಡ್ಬೇಕು. ಸರ್ ನೋಡ್ರಿ ಕರೆಕ್ಟ್ ಆಗಿ ಪಾಲಿಸ್ರಿ. ಕರೆಕ್ಟ್ ಆಯ್ತು ನಾ ಹೇಳೋದು. ಯಾಕಂದ್ರ ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಇಂಟ್ರಾಗೇಟಿವ್ ಮಾಡಕ್ ಬರೋದಿಲ್ರಿ. ವೇರ್ ಡಸ್ ಹೇಮಂತ್ ಅಂತೀವಿ, ವೈ ಡಸ್ ಹೇಮಂತ್ ಅಂತೀವಿ, ಹೂ ವಾಟ್ ಡಸ್ ಹೇಮಂತ್ ಅನ್ಬೋದು, ವೆನ್ ಡಸ್ ಹೇಮಂತ್ ಅನ್ಬೋದು. ಇಂಟ್ರಾಗೇಟಿವ್ ಮಾಡಾಕ ಹೇಮಂತನೇ ಆನ್ಸರ್ ಆಗಿ ಬರ್ತಂದ್ರ ಹೂ ತಗೊಂಡು ಇನ್ನೇನ್ ಇಂಟ್ರಾಗೇಟಿವ್ ಮಾಡ್ತೀರಿ? ಇನ್ ಹೆಂಗ್ ಇಂಟ್ರಾಗೇಟಿವ್ ಮಾಡ್ತೀರಿ ಹೇಳ್ರಿ? ಮಾಡಕ್ ಬರೋದಿಲ್ಲ. ಅಂಡರ್ಲೈನ್ ಮಾಡಿದಂಥದ್ದು ಸಬ್ಜೆಕ್ಟ್ ಐತಿ, ಅದೊಂದು ವ್ಯಕ್ತಿ ಐತಿ ಅಂದ್ರೆ ಹೂ ತಗೋರಿ. ಇದ್ದಕ್ಕಿದ್ದಂತೆ ಮುಂದಿನ ಸೆಂಟೆನ್ಸ್, ಹೂ ಹ್ಯಾಸ್ ಗಾಟ್ ದ ಫಸ್ಟ್ ರ್ಯಾಂಕ್, ಮುಗಿತು. ಹೂ ಹ್ಯಾಸ್ ಗಾಟ್ ದ ಫಸ್ಟ್ ರ್ಯಾಂಕ್. ಕ್ಲಿಯರ್ ಆಗಿ ಬರ್ಲೇನ್ರಿ ಇನ್ನೊಂದ್ಸಲ? ಹೂ ಹ್ಯಾಸ್, ಹೂ ತಗೊಂಡ್ಬಿಡುದು, ಮುಂದದ್ ಹೆಂಗಿರ್ತದ ಹಂಗಾರ ಏನೇನು ಚೇಂಜ್ ಮಾಡೋಂಗಿಲ್ಲ, ಹೆಂಗಿರ್ತ ಹಂಗ. ಹೂ ಇಸ್ ಗೆಟ್ಟಿಂಗ್ ಇದ್ರೆ ಹೂ ಇಸ್ ಬರೋದಿಲ್ಲ, ತಪ್ಪಾಗ್ತದೆ. ಹೂ ಗಾಟ್ ಇದ್ರೆ ಹೂ ಗಾಟ್, ಹೂ ಗೆಟ್ಸ್ ಇದ್ರೆ ಹೂ ಗೆಟ್ಸ್, ಹೂ ಹ್ಯಾಡ್ ಗಾಟ್ ಇದ್ರೆ ಹೂ ಹ್ಯಾಡ್ ಗಾಟ್. ಏನಿರ್ತದ? ಹೂ ಹ್ಯಾಸ್ ಗಾಟ್ ದ ಫಸ್ಟ್ ರ್ಯಾಂಕ್, ಮುಗೀತು. ಒಂದು ನಿಮಗ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ವ್ಯಕ್ತಿ ಇದ್ರೆ ಹೂ ತಗೊಂತೀರಿ, ಇಲ್ಲಿ ವ್ಯಕ್ತಿ ಬಿಟ್ಟು ಬೇರೆ ಇರಬಹುದು. ಬೇರೆ ಅಂದ್ರೆ ವಾಟರ್ ಈಸ್ ಕಾಸ್ಟ್ಲಿ ಅಂತ ಬರೀತೀನಿ ನಾನು. ವಾಟ್ ಅಂಡರ್ಲೈನ್ ಮಾಡ್ತೀನಿ, ಸಬ್ಜೆಕ್ಟ್ ಅಂಡರ್ಲೈನ್ ಆಗೈತಿ. ತಿಳ್ಕೊಂಡ್ಬಿಟ್ರೆ ನೀವು, ಸಬ್ಜೆಕ್ಟ್ ಅಂಡರ್ಲೈನ್ ಆತು ಅಂದ್ರೆ ಇಂಟ್ರಾಗೇಟಿವ್ ಮಾಡ್ಲಿಕ್ಕೆ ಬರೋದಿಲ್ಲ. ಸ್ಪಷ್ಟ. ಸೂರ್ಯ ಪೂರ್ವದಲ್ಲೇ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ನಿರೀಕ್ಷೆ ಮಾಡಬೇಡ. ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಇಂಟ್ರಾಗೇಟಿವ್ ಮಾಡಬೇಡ. ಸೂರ್ಯನನ್ನು ಹುಟ್ಟುವುದು ಪಶ್ಚಿಮದಲ್ಲಿ ನಿರೀಕ್ಷೆ ಮಾಡಬೇಡ. ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಇಂಟ್ರಾಗೇಟಿವ್ ಮಾಡಬೇಡ. ಆದ್ರಷ್ಟ ಪರ್ಸನ್ ಇತ್ತು ಅಂದ್ರೆ ಹೂ ಹಾಕ್ರಿ, ಅದರ್ ದೆನ್ ಪರ್ಸನ್ ಇದ್ರೆ ವಾಟ್ ಹಾಕ್ಬಿಡ್ರಿ. ಅಂದ್ರೆ ಇದಕ್ಕಿದ್ದಂಗ ಬರಬಿಡುದು. ವಾಟ್ ಈಸ್ ಕಾಸ್ಟ್ಲಿ, ಮುಗೀತು, ಕಲಾಸ್. ಸ್ಟಾಪ್ ಮಾಡ್ತೀನಿ. ಮತ್ತೊಂದು ಟಾಪಿಕ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.